ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯ ಜನತೆ 2 ಬಾರಿ ಹೊರತುಪಡಿಸಿ ಉಳಿದ ಎಲ್ಲ ಸಂದರ್ಭಗಳಲ್ಲಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ನನಗೆ ಈಗ 93 ವರ್ಷ. ಜೀವನದ ಕೊನೆಯ ಉಸಿರಿನವರೆಗೂ ಹೋರಾಟ ಮಾಡುತ್ತೇನೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹೇಳಿಕೆ. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದ ಅಮೋಘ ವಾಹಿನಿಯ ವರದಿಗಾರರಾದ ಶಿವಕುಮಾರ್ ಮತ್ತು ಆದಿಲ್ ರವರನ್ನು ಅಭಿನಂದಿಸಿ ಸನ್ಮಾನಿಸಿದ ಸಂಸ್ಥೆಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್. ಜೆಡಿಎಸ್ ಪಕ್ಷ ಎಂದು ಕೂಡ ಸದೃಢವಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಪಕ್ಷವನ್ನು ಗುರುತಿಸಿ ಉಳಿಸಿ ಬೆಳೆಸಿರುವುದು ಪಕ್ಷ ಕಾರ್ಯಕರ್ತರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹೇಳಿಕೆ. ವಾರ್ತೆಗಳ ವಿವರ. ಹರದನಹಳ್ಳಿಯಲ್ಲಿ ಮನೆ ದೇವರಿಗೆ ಪೂಜೆ ಸಲ್ಲಿಸಿ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ಹಿರಿಯ ನಾಯಕ ಎಚ್.ಡಿ. ದೇವೇಗೌಡ ಕಾಂಗ್ರೆಸ್ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ನಡೆಸಿದರು. ರಾಜ್ಯದ 30 ಜಿಲ್ಲೆಗಳನ್ನು ಬಿಟ್ಟು ಹಾಸನದಲ್ಲೇ ಕಾಂಗ್ರೆಸ್ 2 ವರ್ಷಗಳಲ್ಲಿ 2 ಬಾರಿ ಸಿಎಂ ಸಮಾವೇಶ ನಡೆಸಿದ್ದಾರೆ. ಉಸ್ತುವಾರಿ ಸಚಿವ ರಾಜಣ್ಣ ಒಮ್ಮೆ, ಕೃಷ್ಣ ಬೈರೇಗೌಡ ಮತ್ತೊಮ್ಮೆ ಕಾರ್ಯಕ್ರಮ ನಡೆಸಿದ್ದಾರೆ. ರೇವಣ್ಣನ ವರ್ಚಸ್ಸು ಮುಗಿಸಲು ಏನೇನು ಬೇಕೋ ಮಾಡಿದರು. ಹಾಸನ ಜಿಲ್ಲೆಯ ಜನತೆ 2 ಬಾರಿ ಹೊರತುಪಡಿಸಿ ಉಳಿದ ಎಲ್ಲ ಸಂದರ್ಭಗಳಲ್ಲಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ನನಗೆ ಈಗ 93 ವರ್ಷ. ಜೀವನದ ಕೊನೆಯ ಉಸಿರಿನವರೆಗೂ ಹೋರಾಟ ಮಾಡುತ್ತೇನೆ ಎಂದು ಹೇಳಿದರು. ಕಳೆದ 2.5 ವರ್ಷದಲ್ಲಿ ಹಾಸನ ಜಿಲ್ಲೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸೇರಿದಂತೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಉಸ್ತುವಾರಿ ಮಂತ್ರಿಗಳು ಸೇರಿದಂತೆ 2 ಸಭೆ ಮಾಡಿದ್ದಾರೆ. ರೇವಣ್ಣವರು ಅವರ ಶಕ್ತಿಯನ್ನು ಕುಂದು ಮಾಡಬೇಕು ಅಂತ ಹೇಳಿ, ಪಕ್ಷದ ಶಕ್ತಿಯನ್ನು ಕುಂದು ಮಾಡಬೇಕು ಅಂತ ಹೇಳಿ ಹಾಸನ ಜಿಲ್ಲೆಯಲ್ಲಿ ನಾನೇನು ರಾಜಕೀಯಕ್ಕೆ ಪಾದವನ್ನು ಇಟ್ಟು 1962ರಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಸುದೀರ್ಘವಾಗಿ ಈ ತಾಲೂಕು, ಈ ಕ್ಷೇತ್ರ, ಈ ಜಿಲ್ಲೆಯ ಮಹಾಜನತೆ ಎರಡು ಸಾರಿ ಬಿಟ್ಟು ಎಲ್ಲ ಸಂದರ್ಭದಲ್ಲೂ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ನನಗೆ ಈಗ 93 ವಯಸ್ಸು ನಡೀತಾ ಇದೆ. ಜೊತೆಗೆ ಸ್ವಲ್ಪ ಆರೋಗ್ಯ ಸ್ವಲ್ಪ ತೊಂದರೆ ಆಯಿತು. ನಾನು ಅದನ್ನು ಲೆಕ್ಕಿಸೋದಿಲ್ಲ. ನಾನು ಇದನ್ನು 1000 ಸಾರಿ ಹೇಳಿದ್ದೇನೆ. ಜೀವನದ ಕೊನೆಯ ಉಸಿರನ್ನು ಎಳೆಯುವವರೆಗೆ ನಂದು ಹೋರಾಟ ಬಹಳ ಶತಸಿದ್ಧ. ಯಾಕೆ ಈ ಜಿಲ್ಲೆಯನ್ನೇ ಅವರು ಆಯ್ಕೆ ಮಾಡಿಕೊಂಡ್ರು? ಈ 2.5 ವರ್ಷದಲ್ಲಿ 2 ಕಾರ್ಯಕ್ರಮಗಳನ್ನು ರಾಜಣ್ಣವರು ಉಸ್ತುವಾರಿ ಮಂತ್ರಿ ಒಂದು ಸಾರಿ, ಕೃಷ್ಣ ಬೈರೇಗೌಡರು ಉಸ್ತುವಾರಿ. ಯಾಕೆ? ನಾನೇನು ದಿಗ್ಬಂಧನ ಮಾಡಿಲ್ಲ. ಇಡೀ ರಾಜ್ಯದ 30 ಜಿಲ್ಲೆಗಳನ್ನು ಬಿಟ್ಟು ಈ 2 ಜಿಲ್ಲೆಯನ್ನು ಯಾಕೆ ಆಯ್ಕೆ ಮಾಡಿ?
ಇದಕ್ಕೆ ನಾನು ಕೈಯಲ್ಲಿ ಒಂದು ಪದಾರ್ಥ ಇಟ್ಕೊಂಡು ಕನ್ನಡಿ ಹಿಡಿಬೇಕಾಗಿಲ್ಲ. ಈ ಜಿಲ್ಲೆಯಲ್ಲಿ ಯಾವುದೇ ಸಂಸ್ಥೆಗಳಿರ್ಬೋದು, ಜಿಲ್ಲಾ ಬ್ಯಾಂಕ್ ಇರ್ಬೋದು, ಡೈರಿ ಸಂಸ್ಥೆ ಇರ್ಬೋದು, ಮಾರ್ಕೆಟಿಂಗ್ ಫೆಡರೇಷನ್ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿಗಳಿರ್ಬೋದು, ನಗರಸಭೆಗಳಿರ್ಬೋದು, ಒಂದೆರಡು ಸಂದರ್ಭದಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ. 62ರಿಂದ ಇವತ್ತವರೆಗೂ ಒಂದೆರಡು ಸಂದರ್ಭಗಳಲ್ಲಿ ಹಿನ್ನಡೆ ಆಗಿದೆ. ಕುಮಾರಸ್ವಾಮಿ ಅವರು ಪಂಚರತ್ನ ಕಾರ್ಯಕ್ರಮವನ್ನು ಜಲಧಾರೆಯ ಮೂಲಕ ರಾಜ್ಯಾದ್ಯಂತ ನಡೆಸಿದರು. ರಾತ್ರಿ 1-2 ಗಂಟೆಯವರೆಗೂ ಜನಸ್ತೋಮ ಇರುತ್ತಿತ್ತು. ರೈತರ ಸಾಲ ಮನ್ನಾ ಮಾಡಿದ್ದೇವೆ, ಪದವಿ ಹಾಗೂ ಪದವಿ ಪೂರ್ವ ಕಾಲೇಜುಗಳನ್ನು ಸ್ಥಾಪಿಸಿದ್ದೇವೆ. ಹಾಸನಕ್ಕೆ ಮೆಡಿಕಲ್ ಕಾಲೇಜು ಬಂದಾಗ ಹೊರ ಜಿಲ್ಲೆಯವರನ್ನು ಕರೆದು ಆರಂಭ ಮಾಡಿದರು. ದ್ಯಾವಲಾಪುರಕ್ಕೆ ಬೆಂಕಿ ಹಾಕಿದ ಘಟನೆ ಇನ್ನೂ ನನಗೆ ನೆನಪಿದೆ. ರೇವಣ್ಣಗೆ ನಾನು ಹೇಳಿದ್ದೇನೆ, ಈಗ ಎಲ್ಲವನ್ನೂ ಅನೌನ್ಸ್ ಮಾಡುತ್ತಾರೆ. ಅವರು ಮಾಡಿರುವ ಸಭೆಗಳಿಗಿಂತ ದೊಡ್ಡ ಮಟ್ಟದ ಸಭೆ ಮಾಡುತ್ತೇವೆ. ನಾವು ಯಾವ ಸಮಾಜಕ್ಕೆ ಅನ್ಯಾಯ ಮಾಡಿದ್ದೇವೆ? ಸಕಲೇಶಪುರ, ಬೇಲೂರು ಕ್ಷೇತ್ರಗಳಿಂದ ಒಬ್ಬರನ್ನು MLC ಮಾಡಿದ್ದೇವೆ. ಯಾರಿಗೆ ಅನ್ಯಾಯವಾಗಿದೆ ಹೇಳಲಿ. ಜಿಲ್ಲೆಯ ಪ್ರಗತಿಗೆ ರೇವಣ್ಣ ಮಾಡಿದ ಕೆಲಸಗಳ ಪಟ್ಟಿ ಈಗ ಕೊಡಲ್ಲ, ಆದರೆ ಇದನ್ನು ಸಹಿಸಲು ಆಗಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಯ ಜನರ ಆಶೀರ್ವಾದದಿಂದ ಶಾಸಕರು, ಪರಾಜಿತ ಅಭ್ಯರ್ಥಿಗಳ ಸಹಕಾರದಿಂದ ಜನವರಿ 23 ಅಥವಾ 24ರಂದು ಹಾಸನದಲ್ಲಿ ಬಹಿರಂಗ ಸಮಾವೇಶ ನಡೆಸಲಾಗುವುದು ಎಂದು ಹೇಳಿದರು. ಕುಮಾರಸ್ವಾಮಿಯವರು ಪಂಚರತ್ನ ಕಾರ್ಯಕ್ರಮ, ಜಲಧಾರೆ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಸುಟ್ಟಿದೆ. ರಾತ್ರಿ 1 ಗಂಟೆ 2 ಗಂಟೆ ಜನಸ್ತೋಮ. ಅಷ್ಟೇ ಅಲ್ಲ, ಸುಮಾರು 26 ಕೋಟಿ ರೈತರ ಸಾಲ ಮನ್ನಾ ಮಾಡಿದರು. ಎಷ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಡಿಗ್ರಿ ಕಾಲೇಜುಗಳು, ಅದೆಲ್ಲ ನಾನು ಎಲ್ಲ ಪಟ್ಟಿ ಮಾಡಿ ಇಟ್ಕೊಂಡಿಲ್ಲ. ಹಾಸನ ಜಿಲ್ಲೆಯ ಪ್ರಗತಿ, ರೇವಣ್ಣವರು ಆ ಮೆಡಿಕಲ್ ಕಾಲೇಜ್ ಬಂದಾಗ ಹುಡುಗರನ್ನ ಸೇರ್ಸಕ್ಕೆ ಒಂದೇ ದಿನ ಟೈಮ್ ಇದ್ದರು. ಇವರಪ್ಪ ಇದ್ದರು. ರೇವಣ್ಣವರು ಎಲ್ಲೆಲ್ಲಿಂದೋ ಯಾವ್ಯಾವ ಕಾಲೇಜ್ ಹುಡುಗರನ್ನೆಲ್ಲ ತಂದು ಹಾಸ್ಟೆಲ್ ಇಲ್ಲಿ ನನಗೆಲ್ಲ ಗೊತ್ತಿದೆ. ದೇವಲಾಪುರಕ್ಕೆ ಬೆಂಕಿ ಹಾಕಿ ಸುಟ್ಟರು. ನಾನು ಎಲ್ಲ ವಿಷಯನ ಭಗವಂತ ಬುದ್ಧಿ ನನಗೆ ಮರವು ಕೊಟ್ಟಿಲ್ಲ ನನಗೆ. ಆದರೆ ಸ್ವಲ್ಪ ಕಾಲು ನೋವಿದೆ, ವಯಸ್ಸಿನ ತಕ್ಕಂತೆ ತೊಂದರೆಗಳಾಗತ್ತೆ. ಆದರೆ ಹೋರಾಟದ ಕೆಚ್ಚೇನಿದೆಯಲ್ಲ, ನಾನು ರೇವಣ್ಣವ್ರಿಗೆ ಹೇಳಿದ್ದೇನೆ, ಇವತ್ತೆಲ್ಲ ಅನೌನ್ಸ್ ಮಾಡ್ತಾರೆ, 23 ಅಥವಾ 24 ಎರಡರಲ್ಲಿ ಒಂದು ದಿವಸ ಈ ಜಿಲ್ಲೆಯಲ್ಲಿ ಅವರೇನು ಸಭೆ ಮಾಡಿದ್ರು ಅದಕ್ಕಿಂತ ಇನ್ನೂ ಮೇಲ್ಮಟ್ಟದ ಸಭೆಯನ್ನು ಈ ಜಿಲ್ಲೆಯಲ್ಲಿ ನಮ್ಮ ಜನತೆಯ ಆಶೀರ್ವಾದದಿಂದ ಈ ಜಿಲ್ಲೆಗೆ ನಾವೇನು ಮಾಡಿದ್ದೀವಿ, ಯಾವ ಸಮಾಜಕ್ಕೆ ಅನ್ಯಾಯ ಮಾಡಿದ್ದೀವಿ,
ಸಕಲೇಶ್ಪುರದವ್ರನ್ನೊಬ್ಬರನ್ನ ಎಮ್ ಎಲ್ ಸಿ ಮಾಡಿದೆ, ಬೇಲೂರಿನೊಬ್ಬರನ್ನ ಎಮ್ ಎಲ್ ಸಿ ಮಾಡಿದೆ. ಹೇಳಬಾರ್ದು, ನನ್ನ ಮನಸ್ಸಿಗೆ ನೋವಿದೆ. ಇವತ್ತು ಯಾರು ಎಮ್ ಎಲ್ ಎ ಆಗಿದ್ದಾರೆ, ಎಂ ಪಿನ ಅವರ ಅಪ್ಪನ ಎಮ್ ಎಲ್ ಸಿ ಮಾಡ್ತಾರೆ. ದೊಡ್ಡಗೌಡರು ಕುರುಬರು ಅವ್ರನ್ನ ಎಮ್ ಎಲ್ ಸಿ ಮಾಡಿ. ಜವರೇಗೌಡರು ರಾಜ್ಯಸಭಾ ಮೆಂಬರ್ ಮಾಡಿ, ಕರಿಗೌಡರು ಎಮ್ ಎಲ್ ಸಿ ಮಾಡಿದ್ರು, ಪಟೇಲ್ ಶಿವರಾಮನ್ ಎಮ್ ಎಲ್ ಸಿ ಮಾಡಿ. ಯಾರಿಗ ಯಾವ ಸಮಾಜಕ್ಕೆ ಜಿಲ್ಲೆಯ ಪ್ರಗತಿಗೆ ನನಗಿಂತೂ ಹೆಚ್ಚು ರೇವಣ್ಣವರು ಏನೇನು ಮಾಡಿದ್ದಾರೆ ಪಟ್ಟಿ ನನಗೆ ಕೊಡ್ಲಿಕ್ಕೆ ಹೋಗಲ್ಲ, ಟೈಮ್ ಆಯಿತು. ಡೈರಿ, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಅಗ್ರಿಕಲ್ಚರ್ ಕಾಲೇಜು, ವೆಟರ್ನರಿ ಕಾಲೇಜು, ಲಾ ಕಾಲೇಜು, ಎಲ್ಲ ವಿದ್ಯಾಸಂಸ್ಥೆಗಳನ್ನು ಪ್ರತಿ ತಾಲೂಕಲ್ಲಿ ಎಷ್ಟೆಷ್ಟು ಇಲ್ಲಿ ನಮ್ಮ ಗುಡ್ಡದ ಮೇಲೆ ಸುಮಾರು 1000 ಮಕ್ಕಳು ಹೋಗ್ತಾರೆ. ನಾವು ದನಗಳು ಕಾಯ್ತಾ ಇದ್ವಿ. ಇದನ್ನು ಸಹಿಸಲಿಕ್ಕಾಗಲಿಲ್ಲ ಅವರಿಗೆ. ಕಾಂಗ್ರೆಸ್ ದೇಶದಲ್ಲಿ ಯಾವ ಸ್ಥಿತಿಯಲ್ಲಿದೆ? 14 ರಾಜ್ಯಗಳಲ್ಲಿ ಬಿಜೆಪಿ ಆಡಳಿತದಲ್ಲಿದೆ. ಕಾಂಗ್ರೆಸ್ ಕೇವಲ 3 ರಾಜ್ಯಗಳಿಗೆ ಸೀಮಿತವಾಗಿದೆ. ಹಾಸನದ ವೇದಿಕೆಯಲ್ಲಿ ನಡೆದ ನರ್ತನಗಳನ್ನು ಗಮನಿಸಿದ್ದೇನೆ. ಕಾಂಗ್ರೆಸ್ಗೆ ಒಂದೇ ಸಿದ್ಧಾಂತ, ಅದು ಎಂದಿಗೂ ಶಾಶ್ವತ ಎಂದು ಅವರೇ ಹೇಳಿಕೊಂಡಿದ್ದಾರೆ. ನಾನು ಪಿಎಂ ಆಗಬೇಕು ಎಂದು ಅರ್ಜಿ ಹಾಕಿದ್ದೇನಾ? ಚರ್ಚೆ ಆಗಲಿ. ಚರಣ್ ಸಿಂಗ್ ಅವರನ್ನು ಪ್ರಧಾನಿ ಎಂದು ಕರೆದು ನೆಹರು ಕೂತ ಜಾಗದಲ್ಲಿ ಅವರು ಕೂರಬಾರದು ಎಂದು ನಿರ್ಧಾರ ವಾಪಸ್ ಪಡೆದದ್ದು ಕಾಂಗ್ರೆಸ್ ಇತಿಹಾಸ ಎಂದು ಹೇಳಿದರು. ನಾನು ಯಾವ ಕಾಂಗ್ರೆಸ್ಸು ಈ ದೇಶದಲ್ಲಿ ಏನಾಗಿದೆ? 14 ರಾಜ್ಯಗಳಲ್ಲಿ ಬಿಜೆಪಿ ಇದೆ, 3 ರಾಜ್ಯದಲ್ಲಿ ಕಾಂಗ್ರೆಸ್. 3 ರಾಜ್ಯ. ಅವರ ಹಾಸನದ ವೇದಿಕೆ ಮೇಲೆ ನರ್ತನ ಎಲ್ಲ ಗಮನಿಸಿದೆ. ನರ್ತನ ಕಾಂಗ್ರೆಸ್ಗೆ ಒಂದೇ ಸಿದ್ಧಾಂತ, ಅದು ಎಂದಿಗೂ ಶಾಶ್ವತ. ಒಂದೇ ಸಿದ್ಧಾಂತ, ಎಂದಿಗೂ ಶಾಶ್ವತ. ಯಾವ ತಪ್ಪಿಗೆ ದೇವೇಗೌಡರನ್ನು ತೆಗೆದ್ರೆ ಹೇಳಿ? ನಾನು ಪ್ರಧಾನಮಂತ್ರಿ ಆಗಬೇಕಂತ ಅರ್ಜಿ ಹಾಕಿದ್ದೆ. ಚರ್ಚೆ ನಡೀಲಿ. ಯಾವ ತಪ್ಪಿಗೆ ಚಂದ್ರಶೇಖರನ 2 ತಿಂಗಳಿಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಪಾದಯಾತ್ರೆ ಮಾಡಿದ್ರು. 2 ತಿಂಗಳು ತೆಗೆದು ಶರಣ್ ಸಿಂಗನ್ನ ಓಟ್ ಕೊಟ್ಟು ಮುಖ್ಯಮಂತ್ರಿ ಅಂತ ಪ್ರಧಾನಮಂತ್ರಿ ಅಂತ ಹೇಳಿ ಅವರು ಪಾರ್ಲಿಮೆಂಟ್ ಕರೀತಾರೆ. ನೇರು ಕೂತ ಜಾಗದಲ್ಲಿ ಅವ್ರು ಕೂರಬಾರ್ದು ಅಂತ ಹೇಳಿ, ಅದು ಮಲಿನ ಆಗುತ್ತೆ ಅಂತೇಳಿ ಹಿಂದಿನ ದಿನ ವಿತ್ಡ್ರಾ ಮಾಡ್ತಾರೆ.
ಒಂದೇ ಸಿದ್ಧಾಂತ, ಅದು ಶಾಶ್ವತ. ಅಬ್ಬಾ, ಬಿಹಾರದಲ್ಲಿ ಗ್ಯಾರಂಟಿ ಮಾತು ಹೇಳಿದ ಕಾಂಗ್ರೆಸ್ಗೆ 6 ಸ್ಥಾನ ಮಾತ್ರ ಸಿಕ್ಕಿವೆ. ಜನತೆಯ ಆಶೀರ್ವಾದದಿಂದಲೇ ನಾವು ಬದುಕಿದ್ದೇವೆ. ಅಧಿಕಾರಕ್ಕೆ ಅಂಟಿಕೊಂಡು ಕುಳಿತ ವ್ಯಕ್ತಿ ನಾನಲ್ಲ. ನನ್ನ ಜೀವನದ ಹೋರಾಟದ ದಾರಿಗೆ ನನ್ನ ರಾಜಕೀಯ ಎಂದು ಹೇಳಿದರು. ಗ್ಯಾರಂಟಿ ಆ ಗ್ಯಾರಂಟಿ ಅಲ್ಲಿಗೆ ನಿಲ್ಲಿಲ್ಲ. ತೆಲಂಗಾಣಕ್ಕೆ ಹೋಯ್ತು, ರಾಜಸ್ಥಾನಕ್ಕೆ ಹೋಯ್ತು, ಬಿಹಾರಕ್ಕೆ ಹೋಯ್ತು. ಬಿಹಾರದಲ್ಲಿ 6 ಸೀಟು, ಹೌದು, ಒಂದು ರೀಜನಲ್ ಪಾರ್ಟಿ. ನಮ್ಗೆ 19 ಜನ ಇದ್ದಾರೆ, 2 MPs, ಒಬ್ಬ ಮೆಂಬರ್. ಇವರು ಹೊಡೆತ ತಗೊಂಡು ಇನ್ನೂ ಬದುಕಿದ್ದೇವೆ ಅಷ್ಟೆ. ಅದು ಜನತೆಯ ಆಶೀರ್ವಾದದಿಂದ ಬದುಕಿದ್ದೇವೆ, ನಮ್ದೇನಿಲ್ಲ. ಹಾಸನ ಜಿಲ್ಲೆಯ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಅಮೋಘ್ ವಾಹಿನಿಯ ವರದಿಗಾರರಾದ ಶಿವಕುಮಾರ್ ಮತ್ತು ಆದಿಲ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಅವರನ್ನು ಅಮೋಘ್ ವಾಹಿನಿಯ ಕಚೇರಿಯಲ್ಲಿ ಸಂಸ್ಥೆಗೆ ಮುಖ್ಯಸ್ಥರಾದ KPS ಪ್ರಮೋದ್ ಅಭಿನಂದಿಸಿ ಸನ್ಮಾನಿಸಿದರು. ಭಾನುವಾರದಂದು ನಡೆದ ಹಾಸನ ಜಿಲ್ಲೆಯ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಅಮೋಘ್ ವಾಹಿನಿಯ ಅರಕಲಗೂಡು ತಾಲೂಕಿನ ವರದಿಗಾರರಾದ ಶಿವಕುಮಾರ್ ಅವರು ಮತ್ತು ಆಲೂರು ತಾಲೂಕಿನ ವರದಿಗಾರರಾದ ಆದಿಲ್ ರವರು ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಶೀಲರಾಗಿರುವುದು ಅಮೋಘ್ ವಾಹಿನಿಗೆ ಹೆಮ್ಮೆಯ ವಿಷಯವಾಗಿದೆ. ಈ ಸಂದರ್ಭದಲ್ಲಿ ಅಮೋಘ್ ವಾಹಿನಿಯ ಮುಖ್ಯಸ್ಥರಾದ KPS ಪ್ರಮೋದ್ ಅವರು ಮಾತನಾಡಿ, ಆದಿಲ್ ಮತ್ತು ಶಿವಕುಮಾರ್ ಅವರು ಅಮೋಘ್ ವಾಹಿನಿಯ ವರದಿಗಾರರಾಗಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು, ಅವರ ವಸ್ತುನಿಷ್ಠ ಸುದ್ದಿ, ಕಾರ್ಯತತ್ಪರತೆ ಮತ್ತು ಪರಿಶ್ರಮದಿಂದ ಇಂದು ಈ ಯಶಸ್ಸಿಗೆ ಭಾಜನರಾಗಿದ್ದಾರೆ. ಈ ಮೂಲಕ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದರು. ನಿನ್ನೆ ಹಾಸನ ಜಿಲ್ಲಾದ್ಯಂತ ನಡೆದಂಥ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ನಮ್ಮ ವರದಿಗಾರರಾದಂಥ ಆದಿಲ್ ಅವರು ಆಲೂರಿಂದ ಹಾಗೂ ಶಿವಕುಮಾರ್ ಅವರು ಅರಕಲಗೂಡಿನಿಂದ ವಿಜೇತರಾಗಿದ್ದಾರೆ, ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದು ನಮ್ಮ ಅಮೋಘ್ ವಾಹಿನಿಗೆ ಸಂದಂಥ ಜಯ. ಕಳೆದ ಸುಮಾರು ವರ್ಷಗಳಿಂದ ಇವರು ನಮ್ಮ ಅಮೋಘ್ ಸುದ್ದಿವಾಹಿನಿಯ ವರದಿಗಾರರಾಗಿ ಕೆಲಸ ಮಾಡ್ತಾಯಿದ್ರು. ಈಗ ಆಯಾ ತಾಲೂಕಿನ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಕೂಡ ಇವರು ಆಯ್ಕೆಯಾಗಿದ್ದಾರೆ. ಇವರ ಮುಂದಿನ ದಿನಗಳು ಅತ್ಯುತ್ತಮವಾದ ಕೆಲಸವನ್ನು ಮಾಡಲಿ ಮತ್ತು ಇವರು ಹೆಚ್ಚಿನ ಪತ್ರಕರ್ತರ ಕ್ಷೇಮಾಭಿವೃದ್ಧಿಗೆ ಕೆಲಸ ಮಾಡಲಿ ಅಂತ ನಮ್ಮ ಅಮೋಘ್ ತಂಡದ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತೀನಿ. ಈ ವೇಳೆ ಮಾತನಾಡಿದ ಶಿವಕುಮಾರ್ ಮತ್ತು ಆದಿಲ್ ರವರು, ಅಮೋಘ್ ವಾಹಿನಿ ಸದಾ ಕಾಲ ನಮ್ಮೊಂದಿಗಿತ್ತು. ನಮ್ಮೆಲ್ಲರ ಸುದ್ದಿಗಳಿಗೆ ಮಾನ್ಯತೆಯನ್ನು ನೀಡಿ ನಾವು ಈ ಸ್ಥಾನಕ್ಕೆ ಏರಲು ಸಹಕಾರ ನೀಡಿ ಗೌರವಿಸಿದೆ. ಈ ಮೂಲಕ ಅವರು ಅಮೋಘ್ ವಾಹಿನಿಗೆ ಧನ್ಯವಾದಗಳನ್ನು ತಿಳಿಸಿದರು. ಕಳೆದ 10 ವರ್ಷಗಳಿಂದ ನಾನು ಅಮೋಘ್ ಚಾನಲಲ್ಲಿ ವರದಿಗಾರನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಪ್ರಮೋದ್ ಸರ್ ಅವರು ಬಹಳ ಆತ್ಮವಿಶ್ವಾಸವನ್ನು ತುಂಬಿ ನಮ್ಮ ಕೆಲಸ ಈ ರೀತಿ ಮಾಡಬೇಕು, ಈ ರೀತಿ ಇರಬೇಕು, ಈ ರೀತಿ ಪತ್ರಕರ್ತ ಅಂತ ಹೇಳಿದ್ರೆ ಸಮಾಜದಲ್ಲಿ ಈ ರೀತಿ ನಡ್ಕೊಳ್ಬೇಕು, ಈ ರೀತಿಯ ಸುದ್ದಿಗಳನ್ನು ಮಾಡಬೇಕು ಅಂಥೇಳಿ ಮಾರ್ಗದರ್ಶನ ನೀಡಿದರು. ಆ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ. ಈಗ ಇತ್ತೀಚೆಗೆ ನಡೆದಂತಹ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷನಾಗಿ ನಾನು ಒಂದು ಕಾಂಪಿಟಿಷನ್ ಮಾಡಿದ್ದೆ. ಇದರಲ್ಲಿ ನಮ್ಮ ತಾಲೂಕಿನ ಎಲ್ಲ ಪತ್ರಕರ್ತರು ಕೂಡ ನನ್ನ ಜೊತೆ ತುಂಬ ಸ್ನೇಹಭಾವದಿಂದ ಇದ್ದು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಈ ಮೂಲಕ ನಾನು ತಾಲೂಕು ಪತ್ರಕರ್ತರ ಸಂಘಕ್ಕೆ, ಜಿಲ್ಲಾ ಸಂಘಕ್ಕೆ, ಸ್ಪೆಷಲಿ ಅಮೋಘ್ ವಾಹಿನಿಯ ಪ್ರಮೋದ್ ಸರ್ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಮುಂದೆ ಕೂಡ ನಾನು ಈಗೇನು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದೇನೆ, ನನ್ನ ಅಧ್ಯಕ್ಷನ ಕಾರ್ಯಾವಧಿಯಲ್ಲಿ ನಮ್ಮ ಸಂಘದ ಶ್ರೇಯಾಭಿವೃದ್ಧಿಗೆ ನಾನು ಶ್ರಮಿಸ್ತೇನೆ ಅಂತ ಹೇಳಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯ ಕಾರ್ಯನಿರತರ ಪತ್ರಕರ್ತರ ಸಂಘದ ನಿರ್ದೇಶನ ಮೇರೆಗೆ ಅರಕಲಗೂಡು ತಾಲೂಕು ಕಾರ್ಯನಿರತರ ಪತ್ರಕರ್ತರ ಸಂಘಕ್ಕೆ ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಾನು ಸ್ಪರ್ಧಿಸಿದ್ದು, ಅರಕಲಗೂಡು ತಾಲೂಕಿನ ಎಲ್ಲ ಪತ್ರಕರ್ತರು ಸಹಕಾರದಿಂದ ನಾನು ಇವತ್ತು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ. ಮೊದಲಿಗೆ ಅರಕಲಗೂಡು ತಾಲೂಕಿನ ಸಮಸ್ತ ಪತ್ರಕರ್ತ ಬಂಧುಗಳು ಮತ್ತು ಸ್ನೇಹಿತರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನನ್ನ ಈ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ನನ್ನ ಈ ಪತ್ರಕರ್ತ ವೃತ್ತಿಯ ಹೋರಾಟಕ್ಕೆ ಹಾಸನ ಜಿಲ್ಲಾ ಅಮೋಘ್ ವಾಹಿನಿ ಸಹಕಾರ ನೀಡಿತ್ತು. ಸಮಾಜಮುಖಿಯಾಗಿ ಯಾವುದೇ ಹೋರಾಟದ ಮನೋಭಾವದಲ್ಲಿ ಸುದ್ದಿಗಳನ್ನ ಕಳಿಸಿದಾಗ ಅದನ್ನು ಬಿತ್ತರಿಸಿ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಿಕೊಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಈ ಯಶಸ್ವಿಗೆ ಅಮೋಘ್ ನ್ಯೂಸ್ ಚಾನಲ್ಲು ಹಾಗೂ ಅಮೋಘ್ ನ್ಯೂಸ್ ಚಾನಲ್ನ ಸಂಪಾದಕರು ಶ್ರೀ ಪ್ರಮೋದ್ ಸರ್ ಅವರು ಕಾರಣ. ಅವರಿಗೆ
ಈ ಮೂಲಕ ನನಗೆ ಅವರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಸೋಮವಾರ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶ ಹಾಗೂ ಪೂರ್ವಭಾವಿ ಸಭೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಪಕ್ಷದ ಸ್ಥಿತಿ, ತಮ್ಮ ರಾಜಕೀಯ ಜೀವನ ಹಾಗೂ ಮುಂದಿನ ಹೋರಾಟದ ಕುರಿತು ಭಾವನಾತ್ಮಕ ಹಾಗೂ ತೀವ್ರ ಭಾಷಣ ಮಾಡಿದರು. ಜೆಡಿಎಸ್ ರಾಷ್ಟ್ರಮಟ್ಟದಲ್ಲಿ ಇಲ್ಲ ಎಂದು ಹೇಳುವವರ ವಿರುದ್ಧ ಪ್ರತಿಕ್ರಿಯಿಸಿದ ಅವರು, ಜೆಡಿಎಸ್ ಇಂದು ಕೂಡ ಸದೃಢವಾಗಿದೆ. ರಾಷ್ಟ್ರಮಟ್ಟದಲ್ಲಿ ಪಕ್ಷವನ್ನು ಗುರುತಿಸುವಂತೆ ಉಳಿಸಿ ಬೆಳೆಸಿರುವುದಕ್ಕೆ ಕಾರ್ಯಕರ್ತರೇ ಕಾರಣ ಎಂದು ಸ್ಪಷ್ಟಪಡಿಸಿದರು. ನಾವು ಮೋದಿಯವರ ಜೊತೆ ಗುರುತಿಸಿಕೊಂಡಾಗ ಕೇರಳದ ನಮ್ಮ ಸಚಿವರು ಹಾಗೂ ನಾಯಕರು ನಮ್ಮ ಬಳಿ ಬಂದು ನಾವು ಎಡಪಂಥೀಯ ಪಕ್ಷದ ಜೊತೆ ಗುರುತಿಸಿಕೊಳ್ಳಬೇಕು, ಅನುಮತಿ ನೀಡಿ. ಅವರ ಶ್ರೇಯೋಭಿವೃದ್ಧಿಗಾಗಿ ನಾನು ಅನುಮತಿ ನೀಡಿದೆ. ಸ್ಥಳೀಯ ಸಂಸ್ಥೆಗಳಲ್ಲೂ ಸಹಕಾರ ನೀಡಿದ್ದೇವೆ. ಮಹಾರಾಷ್ಟ್ರದಲ್ಲಿ ಯಾವುದೇ ಹಣದ ಸಹಕಾರವಿಲ್ಲದೆ 5 ಜಿಲ್ಲಾ ಪಂಚಾಯಿತಿ ಗೆದ್ದಿದ್ದಾರೆ. ಜೆಡಿಎಸ್ ಒಂದು ಪ್ರಾದೇಶಿಕ ಪಕ್ಷವಾದರೂ ಮೊರಾರ್ಜಿ ದೇಸಾಯಿ ಪ್ರಧಾನಿಯಾಗಿದ್ದಾಗ ನನಗೆ ರಾಷ್ಟ್ರಮಟ್ಟದ ಹೊಣೆಗಾರಿಕೆ ನೀಡಲಾಗಿತ್ತು. ಹಾಸನ ಜಿಲ್ಲೆ ದೇವೇಗೌಡರು ಹುಟ್ಟಿದ ಹಾಗೂ ಅವರನ್ನು ಬೆಳೆಸಿದ ಜಿಲ್ಲೆ. 1962ರಿಂದ 2025ರವರೆಗೆ ಈ ಜಿಲ್ಲೆ ನನಗೆ ಶಕ್ತಿ ನೀಡಿದೆ. ಕಾಂಗ್ರೆಸ್ ಕಳೆದ 2.5 ವರ್ಷಗಳಲ್ಲಿ 2 ಬಾರಿ ಹಾಸನದಲ್ಲೇ ಬೃಹತ್ ಸಮಾವೇಶ ನಡೆಸಿದೆ. ಬೇರೆ ಜಿಲ್ಲೆಗಳಿರಲಿಲ್ಲವೇ? ಇದು ಹಾಸನ ಜೆಡಿಎಸ್ ಭದ್ರಕೋಟೆ ಎಂಬುದನ್ನು ಮುರಿಯಲು ಅವರ ಪ್ರಯತ್ನ. ನನಗೆ ಕಾಲಲ್ಲಿ ಶಕ್ತಿ ಇಲ್ಲ, ಆದರೆ ತಲೆಯಲ್ಲಿ ಇದೆ. ಇಬ್ಬರು ಎತ್ತಿಕೊಂಡು ಬಂದರೂ ಹೋರಾಟ ಮಾಡುವ ಸಾಮರ್ಥ್ಯ ನನಗಿದೆ. ನಾನು ಎಂದೂ ಪ್ರಧಾನಿಯಾಗುತ್ತೇನೆ ಎಂದು ಕನಸು ಕಂಡವನು ಅಲ್ಲ. ಅದು ಆಕಸ್ಮಿಕ. ನಮ್ಮ ಪಕ್ಷದಿಂದ 16 ಲೋಕಸಭಾ ಸದಸ್ಯರು ಗೆದ್ದಿದ್ದರಿಂದ, ಕಾಂಗ್ರೆಸ್ ಅಧಿಕಾರ ಕಳೆದುಕೊಂಡಿದ್ದರಿಂದ 13 ಪಕ್ಷಗಳ ನಾಯಕರು ನನ್ನನ್ನು ಪ್ರಧಾನಿಯಾಗಲು ಒಪ್ಪಿಸಿದ್ರು. ಇದಕ್ಕೆ ಕಾರಣ ನಾನಲ್ಲ, ನೀವು ಕಾರ್ಯಕರ್ತರು. ಜ್ಯೋತಿ ಬಸು ಪ್ರಧಾನಿಯಾಗಬೇಕು ಎಂದು ನಾವು ಹೇಳಿದ್ದೆವು. ಅವರು ನಿರಾಕರಿಸಿದ ನಂತರ ನನ್ನ ಹೆಸರು ಘೋಷಿಸಲಾಯಿತು. ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿದ್ದಾರೆ. 1 ಬಾರಿ ಬಿಜೆಪಿ ಜೊತೆ, ಇನ್ನೊಂದು ಬಾರಿ ಕಾಂಗ್ರೆಸ್ ಜೊತೆ. ರೈತರ ಸಾಲ ಮನ್ನಾ ಮಾಡಿದ್ರು. ಆದರೆ 14 ತಿಂಗಳಲ್ಲೇ ಸರ್ಕಾರ ಬಿದ್ದು ಹೋಯಿತು. ಇಂದಿನ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಬಗ್ಗೆ ಮಾತನಾಡುತ್ತದೆ, ಆದರೆ ಅವರದೇ ಪಕ್ಷದವರು ಅಭಿವೃದ್ಧಿಗೆ ಹಣ ಇಲ್ಲ ಎಂದು ಹೇಳುತ್ತಿದ್ದಾರೆ. ಈಗ ಕಾಂಗ್ರೆಸ್ಗೆ ಮಹಾತ್ಮ ಗಾಂಧಿಯ ಮೇಲೆ ಪ್ರೇಮ ಬಂದಿದೆ. ಆದರೆ ಇಂದಿರಾ ಗಾಂಧಿ ಪ್ರಧಾನಿಯಾದ ನಂತರ ಗಾಂಧಿ ಹೆಸರು ಮರೆತಿತ್ತು ಎಂದು ವ್ಯಂಗ್ಯವಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಎಚ್.ಕೆ. ಕುಮಾರಸ್ವಾಮಿ, ಎ. ಮಂಜು, ಸಾರಾ ಮಹೇಶ್, ಶಾಸಕರಾದ ಬಾಲಕೃಷ್ಣ, ಸ್ವರೂಪ್ ಪ್ರಕಾಶ್, ಸೂರಜ್ ರೇವಣ್ಣ, ಗಿರೀಶ್ ಚನ್ನವೀರಪ್ಪ, ಹೊನ್ನವಳ್ಳಿ ಸತೀಶ್, ಸಂತೋಷ್ ಸೇರಿದಂತೆ ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು. ನಾನು ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಬಂದು ಡಿಸೆಂಬರ್ 19ಕ್ಕೆ 6 ತಿಂಗಳು ಕಳೆದವು. ಆರಂಭದಲ್ಲಿ ಪತ್ರಕರ್ತರು ನೀಡಿದ ಸ್ವಾಗತ ಅವಿಸ್ಮರಣೀಯ ಎಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ಹೇಳಿದರು. ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ನೂತನವಾಗಿ ಆಯ್ಕೆಯಾಗಿರುವ ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ನಾನು ಜಿಲ್ಲೆಗೆ ಡಿಸಿಯಾಗಿ ಬಂದು ಡಿಸೆಂಬರ್ 19ಕ್ಕೆ 6 ತಿಂಗಳು ಕಳೆದವು. ಆರಂಭದಲ್ಲಿ ಪತ್ರಕರ್ತರು ನೀಡಿದ ಸ್ವಾಗತ ಅವಿಸ್ಮರಣೀಯ. ಹಾಸನಾಂಬೆ ಉತ್ಸವ ಹೊಸ ದಾಖಲೆ ಸೃಷ್ಟಿಸಿ ಚೆನ್ನಾಗಿ ನಡೆಯಿತು. ಜಿಲ್ಲೆಗೆ 2 ಬಾರಿ ಸಿಎಂ ಬಂದು ಹೋದರು. ಈ ನಡುವೆ ಮೊಸಳೆ ದುರಂತ ಜೀವನದ ಏರಿಳಿತಕ್ಕೆ ನಿದರ್ಶನ. ಅದನ್ನು ಮೆಟ್ಟಿ ನಿಂತು ಸರಿಯಾದ ರೀತಿಯಲ್ಲಿ ಜೀವನ ಸಾಗಿಸೋಣ. ಚುನಾವಣೆಯಲ್ಲಿ ಗೆದ್ದವರಿಗೆ ಅಭಿನಂದನೆಗಳು, ಸೋತಿರುವವರು ಬೇಜಾರು ಮಾಡಿಕೊಳ್ಳುವುದು ಬೇಡ. ಎಲ್ಲರೂ ಒಗ್ಗೂಡಿ ಹೋಗಬೇಕಿದೆ. ಜಿಲ್ಲೆಯಲ್ಲಿ ಮಾದಕ ವ್ಯಸನ ತೀವ್ರವಾಗಿದೆ. ಬಾಲ ಗರ್ಭಿಣಿಯರು ಹಾಗೂ ಪೋಕ್ಸೋ ಪ್ರಕರಣ ಹೆಚ್ಚಾಗುತ್ತಿದ್ದು, ಇದನ್ನು ನಾವೆಲ್ಲರೂ ತಡೆಯಬೇಕಿದೆ ಎಂದು ಹೇಳಿದರು. ಮಹಾನ್ ಕವಿ, ರಾಷ್ಟ್ರಕವಿ ಕುವೆಂಪುರವರ ಜನ್ಮ ದಿನಾಚರಣೆ, ವಿಶ್ವಮಾನವ ಸಂದೇಶವನ್ನು ನೀಡಿರ್ತಕ್ಕಂತಹ ಓ ನನ್ನ ಚೇತನ ಹಾಗೂ ನೀ ಅನಿಕೇತನ ಅಂತ ಕರೆ ಕೊಟ್ಟಿರ್ತಕ್ಕಂತಹ, ಕನ್ನಡವನ್ನು ಬಾರಿಸಿ ಕನ್ನಡ ಡಿಂಡಿಮವ ಅಂತ ಹೇಳಿ ಕನ್ನಡವನ್ನು ವಿಶ್ವಕ್ಕೆ ಪಸರಿಸಿರ್ತಕ್ಕಂತಹ ಒಬ್ಬ ಮಹಾನ್ ಸಾಹಿತಿ, ರಾಷ್ಟ್ರಕವಿ ಅವರ ನಮನಗಳನ್ನು ಸಲ್ಲಿಸುತ್ತಾ ಅವರ ಜನ್ಮದಿನಕ್ಕೆ ಇವತ್ತಿನ ಕಾರ್ಯಕ್ರಮ ಎಷ್ಟು ಅರ್ಥಪೂರ್ಣಕವಾಗಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿ ಹೊಸದಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಮತ್ತು ಈ ವರ್ಷದ ಇನ್ನೊಂದು ವಿಶೇಷತೆ ಅಂದರೆ ಹೊಸ ಟೀಮ್, ಹೊಸ ವರ್ಷ, ಹೊಸ ತಂಡ ಅಲ್ಲ, ಹೊಸ ಉತ್ಸಾಹ. ಅಂದರೆ ಪ್ರತಿ ವರ್ಷ ನಾವೇನು ಮಾಡ್ತೇವೆ, ಪ್ರತಿ ವರ್ಷ ಕಳೆದು ಹೋಗ್ತದೆ. ಹೇಗೆ ಹಳೆ ನೆನಪುಗಳು, ಕೆಟ್ಟ ಗಳಿಗೆಗಳು ಎಲ್ಲ ಕಳೆದು ಹೊಸ ಜೀವನ, ಹೊಸ ಉತ್ಸಾಹ, ಹೊಸ ಅನುಭವಗಳೊಂದಿಗೆ ನಮ್ಮ ಜೀವನವನ್ನು ನಾವು ಮುಂದೆ ನಡೆಸ್ತೇವೆ.
ಹೊಸ ವರ್ಷದಲ್ಲಿ ನಾವೆಲ್ಲರೂ ಮೊದಲು ಮಾಡಬೇಕಾಗಿರೋ ಕೆಲಸ ಅಂದರೆ ಒಂದು ಕೃತಜ್ಞತಾ ಭಾವ. ಎಲ್ಲ ಅವಕಾಶಕ್ಕೆ, ಅದು ಏನಾದರೂ ಆಗಿರಲಿ, ಅದು ಒಂದು ನೆನಪು, ಒಂದು ಅನುಭವ ಅಷ್ಟೇ. ಅದನ್ನು ಅನುಭವಿಸ್ತಾ ಮುಂದೆ ಹೋಗ್ತಾ ಇರ್ತೀವಲ್ಲ, ಅದು ಹೊಸ ಜೀವನದ ಹೊಸ ಉದ್ದೇಶಗಳೊಂದಿಗೆ, ಧ್ಯೇಯಗಳೊಂದಿಗೆ, ಗುರಿಗಳೊಂದಿಗೆ ಮುನ್ನಡೆಯುವುದೇ ಜೀವನ. ಹಾಗಾಗಿ ಹೊಸ ವರ್ಷ 2026 ತಮ್ಮೆಲ್ಲರಿಗೂ ಮತ್ತು ನಮ್ಮ ಜಿಲ್ಲೆಯ ಮತ್ತು ನಮ್ಮ ರಾಜ್ಯದ, ದೇಶದ ಪ್ರತಿಯೊಬ್ಬರಿಗೂ ಒಂದು ಹೊಸ ಉತ್ಸಾಹದೊಂದಿಗೆ, ಒಂದು ಗುರಿಯೊಂದಿಗೆ ಮುನ್ನಡೆಯಲಿ ಅಂತ ಆಶಿಸ್ತಾ, ಅಲ್ಲದೆ ನಾವು ಇವನ್ನೆಲ್ಲ ನೋಡ್ತಾ ಇರುವಾಗ ಇನ್ನೊಂದು ನಿಮ್ಮ ಜೊತೆಯಲ್ಲಿ ಇವತ್ತು ಹಂಚ್ಕೊಳ್ಬೇಕು ಅಂದರೆ, ಡಿಸೆಂಬರ್ 19ಕ್ಕೆ ನಾನು ಜಿಲ್ಲಾಧಿಕಾರಿಯಾಗಿ ಬಂದು ಸಂಪೂರ್ಣ 6 ತಿಂಗಳು ಕಳೀತು. ಯಾಕೆ ಅಂದರೆ, ನಾನು ಜಿಲ್ಲಾಧಿಕಾರಿಯಾಗಿ ಬಂದಾಗ ನಾನು ಅನೇಕ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಆದರೆ ಮೊದಲನೇ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ಒಂದು ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಅದನ್ನು ನೀವು ಬರಬೇಕು ನಮ್ಮ ಕಟ್ಟಡಕ್ಕೆ ಅಂತ ಹೇಳಿ ಕರ್ಕೊಂಡು ಬಂದು ಅಲ್ಲಿ ಒಂದು ವೇದಿಕೆ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ರು ಅಂದರೆ, ನಾವು ನಿಮ್ಮನ್ನ ಪರಿಚಯ ಮಾಡ್ಕೊಳ್ತೇವೆ, ನೀವು ನಮ್ಮನ್ನ ಪರಿಚಯ ಮಾಡಿಕೊಳ್ಳಿ ಅನ್ನೋ ರೀತಿಯಲ್ಲಿ ಸೃಷ್ಟಿಸಿ ಎಷ್ಟು ಆತ್ಮೀಯತೆಯಿಂದ ನಡೆಸ್ಕೊಂಡಿದ್ದು. ಜೊತೆಗೆ ನಾವು 6 ತಿಂಗಳನ್ನ ಹಿಂತಿರುಗಿ ನೋಡಿದ್ವಿ, ಏನೆಲ್ಲ ಅನುಭವಗಳು. ಮೊದಲನೇದಾಗಿ ನಮ್ಮಲ್ಲಿ ಬಂದಾಗ ಹೇಳೋರು ನಮ್ಮ ಮಾಧ್ಯಮ ಮಿತ್ರರು, ಮೇಡಮ್ ಫಸ್ಟ್ ಚಾಲೆಂಜ್ ಅಂದರೆ ಹಾಸನ ಅಂತ. ಎಷ್ಟು ಚೆನ್ನಾಗಿ ನಡೆದು ಹೋಯಿತು, ಒಂದು ರೆಕಾರ್ಡ್, ಒಂದು ದಾಖಲೆಯನ್ನೇ ಸೃಷ್ಟಿ ಮಾಡಿತು. ಅತ್ಯಂತ ಹೆಚ್ಚಿನ ಭಕ್ತಾದಿಗಳ ಮತ್ತು ಅತ್ಯಂತ ಹೆಚ್ಚಿನ ರೆವಿನ್ಯೂ ಜನರೇಷನ್ ಮುಖಾಂತರ. ಮತ್ತೆ ನೋಡಿದ್ರೆ ಅನೇಕ ಕಾರ್ಯಕ್ರಮಗಳು, 2 ಬಾರಿ ಅರಸೀಕೆರೆಗೊಮ್ಮೆ ಮತ್ತೆ ಹಾಸನಕ್ಕೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹಾಸನ ಜಿಲ್ಲೆಗೆ ಆಗಮಿಸಿದರು. ಅನೇಕ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಿದರು. ಅದರ ಜೊತೆಯಲ್ಲಿ ಸ್ವಲ್ಪ ನೋವುಗಳು ಉಂಟಾದವು. ನಮ್ಮ ಮಸುಳೆಯನ್ನ ಒಂದು ಕಾರ್ಯಕ್ರಮ ಅಂತಹ ಕೆಟ್ಟ ಗಳಿಗೆಗಳು ನವರೂಪಿ ಯಾಗಿ ಬಂದು ಮುಗ್ಧ ಯುವಕರನ್ನ ಬಲಿ ತೆಗೆದುಕೊಂಡು ಅಂತಹ ಘಟನೆಗಳು ನಡೆದವು. ಸೊ ಹಾಗಂದ್ರೆ ಒಂದು ಏರಿಳಿತಗಳು ಜೀವನದಲ್ಲಿ ಬರ್ತಾ ಇರ್ತದೆ, ಹಾಗೆ ನಮ್ಮ ಆಡಳಿತದಲ್ಲೂ ಹಾಗೇನೆ. ಆದ್ರೆ ಒಟ್ಟಾಗಿ ಹೇಳ್ಬೇಕು ಅಂದ್ರೆ ಅವನ್ನೆಲ್ಲ ಮೀರಿ ನಿಂತು ಒಂದು ವೆಹಿಕಲ್ ಅನ್ನ ಟ್ರ್ಯಾಕ್ ಅಲ್ಲಿ ತಗೊಂಡ್ಬರೋದು ಅಂತಾರಲ್ಲ, ಹಾಗೆ ಅಂದ್ರೆ ಒಂದು ಸರಿಯಾದ ದಾರಿಯಲ್ಲಿ ಒಂದು ತೆಗೆದುಕೊಂಡು ಬರೋದಿರುತ್ತಲ್ಲ ಆಡಳಿತವನ್ನ, ಅದು ಒಂದು ಚಾಲೆಂಜಿಂಗ್ ಆಗೇ ಇರ್ತದೆ, ಸವಾಲಾಗೇ ಇರ್ತದೆ. ಆದ್ರೆ ಎಲ್ಲದರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ನಿಂತವರು ನಮ್ಮ ಮಾಧ್ಯಮ ಮಿತ್ರರು, ಅವ್ರಿಗೆಲ್ಲ ಒಂದು ದೊಡ್ಡ ನೀವು ಕಾರ್ಯಕ್ರಮಕ್ಕೆ ಕರೆದಿದ್ದೀರಾ ಅಂತ ನಿಮ್ಮನ್ನ ಹೊಗಳಿ ಏನೋ ಹಾಡ್ತಾ ಇಲ್ಲ, ಆದ್ರೆ ಒಂದು ವಿಶಿಷ್ಟವಾಗಿನೇ ಇದೆ ಇಲ್ಲಿ. ಯಾಕಂದ್ರೆ ಒಂದು ಸಂಘಟನೆ, ಇವರು ಹೇಳ್ತಾ ಇದ್ರು ಅವಿರೋಧವಾಗಿ ಹಾಕಿ ಆಗೋದು. ನಮ್ಮ ಪ್ರಮೋದ್ ಹೇಳಿದ ಹಾಗೆ 95% ಅವಿರೋಧವಾಗಿ ಹಾಕ್ತಾರೆ. ಆಯ್ತು, ಎಲೆಕ್ಷನ್ ಆದ್ರೂ ಪರವಾಗಿಲ್ಲ, ಚುನಾವಣೆ ಆಗ್ಲಿ, ಸೋತಿರೋರು ಯಾರು ಬೇಜಾರು ಮಾಡ್ಕೊಂಡ್ಬೇಡಿ, ನಿಮಗೆ ಇನ್ನೂ ತುಂಬಾ ಅವಕಾಶಗಳಿವೆ. ಒಂದು ಸೋಲು ಅಂದ್ರೆ, ಒಂದು ಗೆಲುವು ಅಂದ್ರೆ ನಿಮ್ಮವರೇ ಬಂದಿರ್ತಾರೆ, ಅದನ್ನು ಏನೂ ತಪ್ಪಿಲ್ಲ. ಹಾಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೋದಾಗಿರ್ತದೆ. ಆದಾಗ್ಯೂ ಆಡಳಿತದ ಮುಂದೆ ಅನೇಕ ಸವಾಲುಗಳು ನಮ್ಮ ಮುಂದೆನೂ ಈಗ ತುಂಬಾ ಇವೆ. ಯಾಕಂದ್ರೆ ಈಗ ನಮಗೆ ಬಿಗಿನಿಂಗ್ ಅಲ್ಲಿ ಹೊಸದು ನೋಡ್ತಾ ನಮಗೆ ಇನ್ನೂ ಅನುಭವ ಅದರ ಆಳತೆ ತೀವ್ರತೆ ಗೊತ್ತಾಗ್ತಾ ಹೋಗುತ್ತೆ. ಅನೇಕ ಚಾಲೆಂಜಸ್. ಈಗ ನಮ್ಮ ಜಿಲ್ಲೆ ಒಂದು ಮಾದಕ ವ್ಯಸನಕ್ಕೆ ಒಳಗಾಗ್ತಾ ಇದೆ. ಬಾಲ್ಯ ವಿವಾಹದಲ್ಲಿ ಅತ್ಯಂತ ಹೆಚ್ಚಿನ ಬಾಲ್ಯ ವಿವಾಹಗಳು ರಿಪೋರ್ಟ್ ಆಗ್ತಾ ಇದೆ. ಬಾಲಗರ್ಭಿಣ, ಮೊನ್ನೆ ಪೋಕ್ಸೋ ಕೇಸ್, ಒಬ್ಬ ಡ್ರೈವರ್ ಒಂದು 10ನೇ ತರಗತಿ ಮಗುವಿನ ಅನ್ಯಾಯಕ್ಕೆ ಒಳಗಾಯಿತು, ಅತ್ಯಾಚಾರಕ್ಕೆ ಒಳಗಾಯಿತು, ಬಾಲಗರ್ಭಿಣ ಕೇಸಸ್. ಇದೆಲ್ಲ ನೋಡ್ತಾ ಹೋದರೆ ಇನ್ನು ನಾವು ಸಾಧನೆ ಮಾಡಬೇಕಾಗಿರ್ಬೋದು. ಟ್ರಾಫಿಕ್ ಇರ್ಬೋದು, ಪಾರ್ಕಿಂಗ್ ಸಮಸ್ಯೆ ಇರ್ಬೋದು, ನಗರ ಸ್ಥಳೀಯ ಸಂಸ್ಥೆಗಳಿರ್ಬೋದು, ಅನೇಕ ಚಾಲೆಂಜಸ್ ಇದ್ದೇ ಇದೆ. ಅವುಗಳನ್ನೆಲ್ಲ ನಾವು ಒಂದು ರೀತಿ ಸರಾಗವಾಗಿ ಅವುಗಳನ್ನ ಫೇಸ್ ಮಾಡಬೇಕು ಮತ್ತು ಒಂದು ಉತ್ತರವನ್ನು ಕಂಡುಹಿಡ್ಕೊಬೇಕು. ಯಾಕಂದ್ರೆ ಆಡಳಿತದಲ್ಲಿ ಯಾವುದೇ ಸಮಸ್ಯೆಗೆ ಉತ್ತರ ಇಲ್ಲ ಅಂತ ಇಲ್ಲ, ಬಟ್ ಅದಕ್ಕೆ ಬೇಕಾದಂತಹ ತಾಳ್ಮೆ, ನಿಖರತೆ, ಆಡಳಿತಾತ್ಮಕ ಚತುರತೆ ಅವೆಲ್ಲವೂ ಇರಬೇಕಾಗ್ತದೆ. ಅದರ ಜೊತೆಯಲ್ಲೂ ಸಹ ಅವಹೇಳನಗಳು, ಟೀಕೆಗಳು, ಹೇಳಿಕೆಗಳು ಅವೆಲ್ಲವೂ ಪಾರ್ಟ್ ಆಫ್ ಲೈಫ್. ನಾವು ಯಾವ ರೀತಿ ಅಭಿನಂದನೆಗಳನ್ನು ಸ್ವೀಕಾರ ಮಾಡ್ತೀವೋ ಟೀಕೆಗಳನ್ನು ಸ್ವೀಕಾರ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವು ಜೀವನ ಮಾಡ್ತಿರೋದು ಪಬ್ಲಿಕ್ ಲೈಫಲ್ಲಿ. ಸಾರ್ವಜನಿಕರು ಎಲ್ಲರೂ ಕನ್ನಡಿಯಲ್ಲಿ, ಬೂದುಗನ್ನಡಿಯಲ್ಲಿ ನೋಡ್ತಾ ಇರ್ತಾರೆ. ಕೆಲವರು ಹೇಳ್ತಾರೆ, ಯಾಕೆ ಮೀಡಿಯಾದಲ್ಲಿ ಜಾಸ್ತಿ ಬರ್ತಾರೆ? ಯಾಕೆ ಅಂದ್ರೆ ನೀವು ಜಿಲ್ಲಾಧಿಕಾರಿಗಳು. ಯಾಕೆ ನಿಮ್ಮ ಬಗ್ಗೆ ಕಾಮೆಂಟ್ಸ್ ಜಾಸ್ತಿ ಮಾಡ್ತಾರೆ? ಯಾಕೆ ಅಂದ್ರೆ ನೀವು ಅಧಿಕಾರಿಗಳು.
ಸಾರ್ವಜನಿಕ ಸೇವೆಯಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ಅಧಿಕಾರಿಗಳು ಉತ್ತರದಾಯಿತ್ವ ಇರ್ತದೆ. ಹಾಗಾಗಿ ಅವರು ಉತ್ತರವನ್ನು ಕೊಡಬೇಕು, ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಹಾಗಾಗಿ ಚಾಲೆಂಜಸ್ ತುಂಬ ಹೆಚ್ಚಿನದಾಗಿದೆ. ಅದರಲ್ಲೂ ನಾವು ಕಡಿಕಡಿಯಾಗಿ ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ಕೇಳೋದು ಅಂದರೆ ಒಂದು ಸಹಿಷ್ಣುತೆ, ಅಂದರೆ ಟಾಲರೆನ್ಸ್, ಸಹಿಷ್ಣುತೆ ತುಂಬ ಇರಬೇಕು ನಮ್ಮಲ್ಲಿ. ಅದರಲ್ಲೂ ಒಂದು ವೀಕರ್ ಸೆಕ್ಷನಲ್ಲಿ, ಒಂದು ದುರ್ಬಲ ವರ್ಗದ ಕಡೆಗೆ ಸಹಿಷ್ಣುತೆ, ಟಾಲರೆನ್ಸ್, ಮತ್ತೆ ಅಸಮಾಧಾನವನ್ನು ಕಮ್ಮಿ ಮಾಡ್ಕೊಳ್ಬೇಕು. ಅಸಹಿಷ್ಣುತೆ, ಅಸಮಾಧಾನ ಕಮ್ಮಿ ಆಗ್ತಾ ಹೋಗ್ಬೇಕು. ಅದರಲ್ಲೂ ಮಹಿಳೆಯರ ಎಗೇನೆಸ್ಟ್, ಒಬ್ಬ ಮಹಿಳಾ ಅವರ ಎಗೇನೆಸ್ಟ್ ಏನಾದರೂ ಮಾತಾಡ್ಬಿಟ್ರೆ ನಡೀತದೆ, ಟೀಕೆಗಳು ಮಾಡಿದ್ರೆ ನಡೀತೆ, ಅಸಭ್ಯವಾಗಿ ಮಾತಾಡ್ಬಿಡೋದು, ಅವರ ಕೆಲಸದ ಬಗ್ಗೆ ಮಾತಾಡಿ, ಕೆಲಸದ ನಿಖರತೆ ಬಗ್ಗೆ ಮಾತಾಡಿ. ಅವ್ರು ಯಾರು ಅನ್ನೋದು ಬೇರೆ, ಅವ್ರು ಏನು ಕೆಲಸ ಮಾಡ್ತಾರೆ ಅದು ಮುಖ್ಯ. ಹಾಗಾಗಿ ವೈಯಕ್ತಿಕವಾಗಿ ಹೋಗ್ಬೇಕು. ಸೊ ಹಾಗಾಗಿ ನೀವೆಲ್ಲರೂ, ಅಂದರೆ ನಾನು ನಿಮಗೆ ಹೇಳ್ತಾ ಇಲ್ಲ, ಇನ್ನೂ ಹೇಳಬೇಕು ಅಂದರೆ ಈಗ ಮಾಧ್ಯಮಕ್ಕೆ ಸವಾಲಾಗಿ ಇರೋದು ಈಗಿನ ಪ್ರಸ್ತುತ ಸಮಯದಲ್ಲಿ ಅಂದರೆ ಈ ಸೋಕಾಲ್ಡ್ ಯೂಟ್ಯೂಬರ್ಸ್ ಮತ್ತು ಸೋಷಿಯಲ್ ಮೀಡಿಯಾ. ಇದು ಚಾಲೆಂಜಿಂಗ್. ಯಾಕಂದ್ರೆ ಇವರು ನಿಖರತೆಯಿಂದ, ಸತ್ಯತೆಯಿಂದ ಇವ್ರು ಹೋಗೋದು, ಯಾವುದೋ ಸಿಕ್ಕಿದ್ದನ್ನ ಮಸಾಲೆ ಹಚ್ಚಿ ಇನ್ನೊಂದು ಹಚ್ಚಿ ಅವ್ರಿಗೆ ಏನು ತಿಳಿತದೋ ಅದನ್ನ ಹೇಳಿ ಹೇಳ್ತಾ ಕೂತ್ಕೊಂಡ್ಬಿಡೋದು. ಈಗ ಇದು ಹೆಂಗಂದ್ರೆ ಡ್ರೈವಿಂಗ್ ಮಾಡೋರು ಒಬ್ರು ಇರ್ತಾರೆ, ಹಿಂದ್ಗಡೆ ಕೂತವ್ರು ಪಕ್ಕದಲ್ಲಿ ಕೂತವ್ರು ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತಿರ್ತಾರೆ ಅವ್ರಿಗೆ, ಅಲ್ಲಿ ಹೋಗು ಇಲ್ಲಿ ಹೋಗು ಈ ರೀತಿ ಆಗ್ಬಿಟ್ಟಿದೆ. ಹಾಗಾಗಿ ಡಿಸಿಷನ್ ತಗೊಂಡವ್ರಿಗೆ ಬಿಟ್ಬಿಡ್ಬೇಕು ನಿರ್ಧಾರ ತೆಗೆದುಕೊಳ್ಳಕ್ಕೆ. ಪಕ್ಕದಲ್ಲಿ ಕೂತು ಹಿಂದ್ಗಡೆ ಕೂತು ನಾವು ಏನು ಮಾಡ್ಬೇಕು ಅಂತ ಹೇಳ್ಬಾರ್ದು. ಯಾಕಂದ್ರೆ ನಿರ್ಧಾರ ಒಬ್ಬರಿಂದ ಆಗ್ಬೇಕು, ಅದು ಡ್ರೈವರ್ ಇಂದ, ಅದು ಒಬ್ಬ ಲೀಡರ್ ಇಂದ, ಒಬ್ಬ ಹೆಡ್ ಇಂದ, ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕಾಗ್ತದೆ. ಹಾಗಾಗಿ ತುಂಬಾನೇ ಇದು ಚಾಲೆಂಜಿಂಗ್ ಆಗಿಯೂ ಸಹ ಇರ್ತದೆ. ಬಟ್ ಈ ಎಲ್ಲಾ ಜರ್ನಿಯಲ್ಲಿ ನನ್ನ ಜೊತೆಲಿ ಇದ್ದವರು, ಹಾಸನಾಂಬ ಆಗಿರ್ಬೋದು, ಎಂತಹ ಘಟನೆಗಳಾಗಿರ್ಬೋದು, ಅದ್ರ ಜೊತೆಯಾಗಿ ನಿಂತವರು ನಮ್ಮ ಹಾಸನದ ಮಾಧ್ಯಮ ಮಿತ್ರರು, ಅವರಿಗೆ ನಾವು ಚಿರಋಣಿಯಾಗಿರ್ತೇವೆ, ಎಲ್ಲರೂ ನೆನಪನ್ನು ಇಟ್ಕೊಂಡಿರ್ತೇವೆ. ಆಯ್ತಾ? ತುಂಬಾ ಧನ್ಯವಾದಗಳು. ತುಂಬಾ ಆತ್ಮೀಯತೆಯಿಂದ ನೀವೆಲ್ಲ ಕರೆದು ಇವತ್ತು ನೀವೇ ಬರಬೇಕು ಮೇಡಮ್, ನಾನು ಹೇಳಿಲ್ಲ ಹಾಗಲ್ಲ, ಇವತ್ತು ಮಾನ್ಯ ಮುಖ್ಯಮಂತ್ರಿಯವರ VC ಇದೆ 11 ಗಂಟೆಗೆ, ನಾನು ಬರ್ಲಿಕ್ಕಾಗಲ್ಲ. ಇಲ್ಲ ಮೇಡಮ್ 10 ನಿಮಿಷಕ್ಕೆ ಕಳಿಸ್ಬಿಡ್ತೇವೆ, ದಯವಿಟ್ಟು ಬನ್ನಿ ಅಂತ ಹೇಳಿ ಪ್ರೀತಿಯಿಂದ ನಾವೆಲ್ಲ ಆಹ್ವಾನಿಸಿ, ನಮ್ಮನ್ನು ಒಬ್ಬರನ್ನಾಗಿ ನೀವು ನಮ್ಮನ್ನ ಪರಿಗಣಿಸಿ ಆತ್ಮೀಯತೆಯಿಂದ ನಡೆಸ್ಕೊಳ್ತಾ ಇದ್ದೀರಾ. ತಮ್ಮ ಸಹಕಾರ, ತಮ್ಮ ಕೈಂಡ್ನೆಸ್, ಐ ಆಲ್ವೇಸ್ ಸೇ ಯುವರ್ ಕೈಂಡ್ನೆಸ್ ಅಂಡ್ ಯುವರ್ ಸಪೋರ್ಟ್. ಇದೇ ವೇಳೆ ರಾಜ್ಯ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ HB ಮದನಗೌಡ, ಇನ್ನು ಮುಂದೆ ತಾಲೂಕು ಸಂಘಗಳು ಜಿಲ್ಲಾ ಸಂಘದ ಅಂಗಸಂಸ್ಥೆ ಆಗಲಿದೆ. ನಿಯಮ ಎಲ್ಲರಿಗೂ ಒಂದೇ ಇರಲಿದೆ. ಅವಕ್ಕಾಗಿಯೇ ಏಕಕಾಲಕ್ಕೆ ಚುನಾವಣೆ ನಡೆಸಲಾಗಿದೆ. ಆರಂಭದಲ್ಲಿ ನಾವು ತಾಲೂಕು ಸಂಘಗಳಿಗೆ ಉಸ್ತುವಾರಿ ನೇಮಕ ಮಾಡಿದೆವು. ಈಗ ಅದು ರಾಜ್ಯಾದ್ಯಂತ ನಡೆಯುತ್ತಿದೆ. ಅಧಿಕಾರ ವಿಕೇಂದ್ರೀಕರಣ ಮಾಡುವುದು ನಮ್ಮ ಉದ್ದೇಶ. ಸಂಘಟನೆ ವಿಚಾರದಲ್ಲಿ ನಿರ್ಧಾರ ಮಾಡಲಾಗುವುದು. ಇದರಲ್ಲಿ ಸ್ವಾರ್ಥ ಇಲ್ಲ ಎಂದು ಹೇಳಿದರು. ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜಿಲ್ಲಾ ಪತ್ರಕರ್ತರ ಸಂಘದ ಚುನಾವಣೆ ನಡೆದ ನಂತರ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಜಿಲ್ಲಾ ಸಂಘಗಳು ಮಾತ್ರ ಅಂಗಸಂಸ್ಥೆ ಆಗಿತ್ತು. ಈ ಹಿಂದೆ ಕಳೆದ ಅವಧಿಯವರೆಗೆ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕಗಳು ಮಾತ್ರ ರಾಜ್ಯ ಸಂಘದ ಅಂಗಸಂಸ್ಥೆ ಆಗಿತ್ತು. ಈಗ ತಾಲೂಕು ಸಂಘಗಳು ಕೂಡ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಒಂದು ಅಂಗಸಂಸ್ಥೆಯಾಗಿ ಇರುವುದರಿಂದ, ಬದಲಾಗಿ ಅದನ್ನು ಸೇರ್ಪಡೆ ಆಗಿರುವುದರಿಂದ ನಿಯಮಗಳು ಇಡೀ ರಾಜ್ಯದ ಜಿಲ್ಲೆ ಮತ್ತು ತಾಲೂಕುಗಳು ಕೂಡ ಅನ್ವಯ ಆಗುತ್ತದೆ. ಆ ಕಾರಣಕ್ಕೋಸ್ಕರ ಈ ಚುನಾವಣೆಯನ್ನು, ಅಂದರೆ ಈಗೇನು ಚುನಾವಣೆ ಆಗಿದೆ ಅದು 2025 ಮತ್ತು 2028 ಸಾಲಿನ ಅವಧಿಯ ಚುನಾವಣೆ. ಈಗ ಆಯ್ಕೆಯಾಗಿರುವಂತಹ ಎಲ್ಲ ಪದಾಧಿಕಾರಿಗಳ ಅವಧಿಯು ಕೂಡ ಅದಾಗಿರುತ್ತದೆ. ಮುಂದಿನ ಚುನಾವಣೆ ಕೂಡ ಯಾವಾಗ ನಡೆಯುತ್ತೋ ಅದು ಏಕಕಾಲಕ್ಕೆ ಮತ್ತೆ ಇದೇ ರೀತಿ ಮುಂದುವರ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ತಾಲೂಕು ಘಟಕಗಳಲ್ಲಿ ನಡೆದಂತಹ ಚುನಾವಣೆಯನ್ನು ರೆಸಲ್ಯೂಷನ್ ಮಾಡಿ, ಆ ರೆಸಲ್ಯೂಷನನ್ನು ಜಿಲ್ಲಾ ಸಂಘಕ್ಕೆ ಕೊಟ್ಟು ಜಿಲ್ಲಾ ಸಂಘ ರಾಜ್ಯ ಸಂಘಕ್ಕೆ ಕಳಿಸ್ಕೊಡ್ಬೇಕು ಪಟ್ಟಿಯನ್ನು. ಮೊದಲು ನಿಮ್ಮನ್ನು ತಾಲೂಕು ಘಟಕಗಳಲ್ಲಿ ಯಾವ ಪಟ್ಟಿಯನ್ನು ಯಾರು ಕೇಳ್ತಿರ್ಲಿಲ್ಲ, ಯಾರು ಆಯ್ಕೆಯಾದರೂ ಕೇಳೋದಿಲ್ಲ, ರಾಜ್ಯ ಸಂಘಕ್ಕೆ ಕಳಿಸ್ಬೇಕಾಗಿಲ್ಲ, ನಿಮ್ಮ ಜಿಲ್ಲೆಗೂ ಅದೇನೋ ದಾಖಲೆಯಾಗಿ ಉಳಿಸಿರಲಿಲ್ಲ. ಈಗ ಪ್ರತಿಯೊಂದು ಕೂಡ ದಾಖಲೆಯಾಗಿ ಉಳಿಯುತ್ತೆ. ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅನ್ನೋದು ರಾಜ್ಯ ಸಂಘಕ್ಕೂ ಕೂಡ ದಾಖಲೆಯಾಗಿ ಉಳಿಯುತ್ತೆ. ನಿಮ್ಮದು ಅಧಿಕೃತವಾಗಿ ಇರುವಂಥ ಆಯ್ಕೆಗಳಾಗಿದೆ. ಅವಿರೋಧ ಇರ್ಬೋದು, ಅವಿರೋಧ ಆದರೂ ಕೂಡ ಚುನಾವಣೆ ಪ್ರಕ್ರಿಯೆಯನ್ನು ನಡೆಸಿದ್ದಾರೆ. ಯಾಕೆ ನಡೆಸಿದ್ದಾರೆ ಅಂದರೆ ಇದೇ ಕಾರಣಕ್ಕೋಸ್ಕರ ಪ್ರಕ್ರಿಯೆ ನಡೆದಿರುವಂಥದ್ದು. ಕೆಲವು ತಾಲೂಕುಗಳಲ್ಲಿ ಚುನಾವಣೆ ನಡೆದಿದೆ, ಕೆಲವು ಅವಿರೋಧ ಆಯ್ಕೆಯಾಗಿದೆ. ಅದರಲ್ಲಿ ವಿಶೇಷವಾಗಿ ಸಕಲೇಶ್ವರವನ್ನು ನಾವು ಮಾದರಿಯಾಗಿ ಇಟ್ಕೋಬೇಕು ಮುಂದಿನ ಎಲ್ಲ ತಾಲೂಕುಗಳು. ಯಾಕೆ ಅಂತ ಹೇಳಿದ್ರೆ ಆ ತಾಲೂಕಿನಲ್ಲಿ ಉಪಾಧ್ಯಕ್ಷಕ್ಕೆ ಅರ್ಜಿ ಹಾಕಿ ಅಂತ ಬಲವಂತ ಮಾಡ್ತಿದ್ರು.
ಕಾರ್ಯದರ್ಶಿಗೆ ಅರ್ಜಿ ಹಾಕಿ ಅಂತ ಬಲವಂತ ಮಾಡಿ ಕರಿತಿದ್ರು. ಡೈರೆಕ್ಟರ್ಗೆ ಫೋನ್ ಮಾಡಿ ಮನೆಯಿಂದ ದಯವಿಟ್ಟು ಬಂದು ಒಂದು ಅರ್ಜಿ ಹಾಕಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಿದ್ರು. ಅಧಿಕಾರವನ್ನು ಕರೆದು ಕೊಡುವಂತಹ ಒಂದು ಅವಕಾಶ ಬರಬೇಕು. ಹಾಗಾಗಿ ಆ ರೀತಿಯಾದಂತಹ ಒಂದು ವಾತಾವರಣ ತಾಲೂಕಲ್ಲಿ ನಾವು ನೋಡಿದ್ವಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದು ಬೇರೆ ಕಡೆ ಆಗಲಿಲ್ಲ, ಬೇರೆ ಕಡೆ ಬೇರೆ ರೀತಿನೇ ಆಯಿತು. ಈ ಬಾರಿ ಏಕಕಾಲಕ್ಕೆ ಏನು ಚುನಾವಣೆ ನಡೀತು, ಒಂದೇ ಒಂದು ಕಾರಣಕ್ಕೋಸ್ಕರ ಏಕಕಾಲಕ್ಕೆ ಚುನಾವಣೆಯನ್ನು ಆಯೋಜನೆ ಮಾಡಿತ್ತು. ಯಾರೂ ಬೇರೆ ತಾಲೂಕುಗಳಿಗೆ ಹೋಗಿ ಬೇರೆ ಥರದ ಅಭಿಪ್ರಾಯಗಳನ್ನು ಮೂಡಿಸಬಾರ್ದು. ತಮ್ಮಲ್ಲೇ ತಾಲೂಕುಗಳಲ್ಲೇ ನೀವೇ ನಾಯಕರಿದ್ರಿ, ನಿಮ್ಮದೇ ನಾಯಕತ್ವ ಇದೆ, ನೀವೇ ಕೂತು ಮಾತಾಡ್ಕೊಳ್ಳಿ ಅಂತೇಳಿ. ಈಗ ಜಿಲ್ಲೆಯಿಂದ ಅವ್ರು ಬಂದಿದ್ರು, ಆ ಗುಂಪು ಈ ಗುಂಪು ಅಂತೇಳಿ ನೀವು ಗುಂಪುಗಳನ್ನಾಗಿ ವಿಂಗಡಿಸಬೇಡಿ. ನಿಮ್ಮದೇ ಆದಂತಹ ಗುಂಪು ಈಗ ನೀವೇನಿದ್ದೀರಿ ತಾಲೂಕಿನಲ್ಲಿ ನೀವೇ ಕುಳಿತು ಮಾತನಾಡೋದಕ್ಕೆ ನಿಮ್ಗೆ ಗೊತ್ತಿರುತ್ತೆ, ನಿಮಗೆ ಆಯ್ಕೆಗಳು ಗೊತ್ತಿರುತ್ತೆ. ಇನ್ನೊಂದು 2 ವಿಚಾರಗಳು ಗೊತ್ತಾಗುತ್ತೆ ನಿಮಗೆ. ನಾವು ಜಿಲ್ಲೆಯ ಚುನಾವಣೆ ಮಾಡಿದಾಗ, ರಾಜ್ಯದ ಚುನಾವಣೆ ಮಾಡಿದಾಗ ಯಾವ ರೀತಿ ಆಗ್ತದೆ ನಿಮಗೆಲ್ಲ ಗೊತ್ತಿರುತ್ತೆ. ನಾವು ಏನು ಮಾಡಿರ್ತೀವಿ ಅನ್ನೋದು ಮುಖ್ಯ ಆಗೋದಿಲ್ಲ, ಏನು ಕೆಲಸ ಮಾಡಿದ್ದೀವಿ ಮುಖ್ಯ ಆಗೋದಿಲ್ಲ, ನಾವೇನು ಸಹಾಯ ಮಾಡಿದ್ದೀವಿ ಮುಖ್ಯ ಆಗೋದಿಲ್ಲ. ಚುನಾವಣೆ ಬಂದಾಗ ಚುನಾವಣೆ ಅಷ್ಟೇ ಮುಖ್ಯವಾಗಿದೆ. ಅವ್ರಿಗೇನು ತೀರ್ಮಾನ ತಗೊಳ್ತಾರೆ ಅಂತ ಹೇಳಿದ್ರೆ ಎಲ್ಲ ಚುನಾವಣೆಗಳಲ್ಲಿ ಹೇಗೆ ಆಗುತ್ತೋ ಈ ಚುನಾವಣೆ ಕೂಡ ಅದೇ ಆಗಿದೆ. ಬೇರೆ ಏನಿಲ್ಲ, ಇಲ್ಲಿ ನಮ್ಮಲ್ಲೇನು ವ್ಯತ್ಯಾಸ ನಾವು ನೋಡಲಿಲ್ಲ. ಹಾಗಾಗಿ ನಿಮಗೂ ಕೂಡ ಆ ಅನುಭವಗಳು ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಜಿಲ್ಲಾಧೀಶರಾದ ಆರ್ ಕೆಂಚೇಗೌಡರು ಮತ್ತು ಎಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಒಮ್ಮತವಾದಂತಹ ತೀರ್ಮಾನವನ್ನು ತೆಗೆದುಕೊಂಡು ಮಾಡಿದಂತಹ ಕೆಲಸ. ಈ ಪ್ರಥಮ ಬಾರಿಗೆ ತಾಲೂಕು ಘಟಕಗಳಿಗೆ ಉಸ್ತುವಾರಿಯನ್ನು ಹಾಕಿದ್ದೇವೆ. ಈ ಬಾರಿ ಇದು ಯಾವ ರೀತಿ ಮಾದರಿ ಆಯಿತು ಅಂತ ಹೇಳಿದ್ರೆ, ಇಲ್ಲಿ ಆರಂಭವಾಗಿದ್ದು ಈಗ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕು ಘಟಕಗಳಿಗೆ ಉಸ್ತುವಾರಿಯನ್ನು ಹಾಕುವಂಥ ಕೆಲಸ ಶುರುವಾಗಿದೆ. ಹಾಸನ ಜಿಲ್ಲೆ ಪ್ರಥಮವಾಗಿ ಆರಂಭವಾಯಿತು. ಈಗ ಎಲ್ಲರೂ ಅದನ್ನು ಅದೇ ರೀತಿ ಮಾದರಿಯನ್ನಾಗಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಧಿಕಾರವರನ್ನು ವಿಕೇಂದ್ರೀಕರಣ ಮಾಡುವಂಥದ್ದು, ಒಂದು ಏಕ ಸ್ಥಾನದಲ್ಲಿ ಅಧಿಕಾರ ಇರಬಾರ್ದು, ಎಲ್ರಿಗೂ ಕೂಡ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಪದಾಧಿಕಾರಿಗಳು ನಿನ್ನೆ ಎಷ್ಟು ಆ್ಯಕ್ಟಿವ್ ಆಗಿ ಎಲ್ಲರೂ ಬಂದಿದ್ದರು. ಚುನಾವಣೆಯನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲ ಪದಾಧಿಕಾರಿಗಳು ಬಂದು ಎಲ್ಲ ತಾಲೂಕಿನಲ್ಲೂ ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಕಾರ್ಯಕಾರಿ ಸಮಿತಿಗೆ ಆಯ್ಕೆಯಾಗಿರುವಂತಹ ಸದಸ್ಯರಿಂದ ಹಿಡಿದು ಏನು ಜಿಲ್ಲೆಯ ಪದಾಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಒಂದು ಒಮ್ಮತವಾದಂಥ ತೀರ್ಮಾನವನ್ನು ತೆಗೆದುಕೊಂಡು ಸಂಘವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಸಂಘಟನೆ ವಿಚಾರ ಬಂದಾಗ ಇಲ್ಲಿ ಯಾವುದೇ ಒಂದು ಸ್ವಾರ್ಥವನ್ನು ಇಟ್ಕೊಂಡು ಇನ್ನೇನೋ ಬೇರೆ ಆಮಿಷಗಳನ್ನು ಇಟ್ಕೊಂಡು ಕೆಲಸ ಮಾಡಲಿಕ್ಕೆ ನಾವು ಬಂದಿಲ್ಲ. ನನಗೆ ಒಂದು ಮಾತನ್ನು ಸ್ಪಷ್ಟಪಡಿಸಿದೆ, ಆಗಬೇಕಾಗಿರೋದು ಏನೂ ಇಲ್ಲ, ಆಗಬೇಕಾಗಿರೋದು ಏನೂ ಇಲ್ಲ, ಮತ್ತು ಆಗಬಹುದಾದಂತಹ ಸಂದರ್ಭಗಳು ಬೇರೆಯೂ ಉಳಿದಿಲ್ಲ. ನಾವೆಲ್ಲವನ್ನು ಕೂಡ ಬೆಳೆಸ್ಕೊಂಡಿದ್ದೀವಿ. ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ಸಂಘಟನೆ ಈ ಹಿಂದೆ ಇದ್ದಂತಹ ಒಂದು ವಾತಾವರಣವನ್ನು ಮತ್ತಷ್ಟು ಸದೃಢಗೊಳಿಸಬೇಕು, ನಾವು ರಾಜ್ಯಕ್ಕೆ ಒಂದು ಮಾದರಿಯಾದಂಥ ಒಂದು ಸಂದೇಶವನ್ನು ಕೊಡಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ಉದ್ದೇಶ ವೈಯಕ್ತಿಕವಾದಂತಹ ಯಾರ ಮೇಲೂ ದ್ವೇಷ ಹಗೆತನ ಸಾಧಿಸೋದಕ್ಕೆ, ನಮ್ಮ ಪ್ರಾಪರ್ಟಿ ಯಾವುದೂ ಇಲ್ಲ ಇಲ್ಲಿ ಹಂಚಿಕೆ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಆ ಥರ ವಿಚಾರಗಳನ್ನು ಇಟ್ಕೊಂಡು ಸಾರ್ವಜನಿಕವಾಗಿ ಪತ್ರಕರ್ತರನ್ನೇ ದಾರಿ ತಪ್ಪಿಸುವಂತಹ ಕೆಲಸವನ್ನು ಯಾರು ಮಾಡಬಾರ್ದು. ಯಾವ ತಾಲೂಕಿನಲ್ಲಾದರೂ ಅಷ್ಟೇ, ತಾಲೂಕು ಚುನಾವಣೆ ನಡೆದಿದೆ, ಚುನಾವಣೆ ಮುಗಿದ ಮೇಲೆ ಎಲ್ಲರೂ ಒಂದೇ ಅನ್ನುವಂಥ ಭಾವನೆ ಇಟ್ಕೊಂಡು ಹೋಗಬೇಕು. ಆ ಸಂದರ್ಭವಾದ ಘಟನೆ ಇಟ್ಕೊಂಡು ಮತ್ತೆ ನಾವು ಪದೇ ಆ ವಿಚಾರಗಳನ್ನು ಕೆಲವು ವಾತಾವರಣವನ್ನು ಹಾಳು ಮಾಡುವಂಥ ಪ್ರಯತ್ನವನ್ನು ತಾಲೂಕುಗಳಲ್ಲಿ ಯಾರು ಮಾಡಬಾರ್ದು. ಆ ಒಂದು ವೇಳೆ ಈ ಹಿಂದೆ ಇದ್ದಂತಹ ವ್ಯವಸ್ಥೆಗಳು ಬೇರೆ, ಮುಂದೆ ಇರುವಂತಹ ವ್ಯವಸ್ಥೆಗಳು ಬೇರೆ ಅಂತ ಮೊದಲೇ ಹೇಳಿದ್ದೇವೆ ನಾವು. ಯಾಕೆ ಮಾತನಾಡಿದ್ರೆ, ಸಂಘವನ್ನು ಸದೃಢಗೊಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸಂಘಟನೆಯ ವಿಚಾರವಾಗಿ ಯಾರಾದರೂ ಸಂಘದ ದೇಹದ್ವೇಷಗಳಿಗೆ ವಿರುದ್ಧವಾಗಿ ನಡೆದುಕೊಂಡ್ರೆ ಅವರ ವಿರುದ್ಧ ನಾವು ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದೀವಿ. ಅದು ಇದಕ್ಕೆ ನಾವು ಬದ್ಧವಾಗಿದ್ದೀವಿ. ರಾಜ್ಯ ಸಂಘ ಕೂಡ ಇದನ್ನೇ ಹೇಳಿದೆ, ಜಿಲ್ಲಾ ಸಂಘಗಳಿಗೂ ಕೂಡ ನಾವು ಇದನ್ನೇ ಹೇಳ್ತಾ ಇದ್ದೀವಿ. ರಾಜ್ಯ ಅಧ್ಯಕ್ಷರಾದ ಶಿವಾನಂದಗಳಿಗೂ ಕೂಡ ಎಷ್ಟು ದಿನ ಅಂತ ನಾವು ಕಾಯೋಕ್ಕಾಗೋದಿಲ್ಲ, ಕಾಯಲಿಕ್ಕೆ ಒಂದು ಮಿತಿ ಇದೆ. ಸಾಧ್ಯವಾದಷ್ಟು ನಾವು ಭ್ರಷ್ಟರನ್ನು ನಾವೇ ಹೊರಗಡೆ ಹಾಕಿ ಹೋದರೆ, ಬ್ಲ್ಯಾಕ್ಮೇಲ್ ಮಾಡೋರನ್ನು ನಾವೇ ಹೊರಗಡೆ ಹಾಕ್ತಾರೆ ಹೋದರೆ, ಪತ್ರಕರ್ತರ ಹೆಸರಿನಲ್ಲಿ ದರೋಡೆಕೋರರಾಗೋರನ್ನು ನಾವೇ ಹೊರಗಡೆ ಹಾಕ್ತೇ ಹೋದರೆ ಇನ್ಯಾರು ಮಾಡಲಿಕ್ಕೆ ಸಾಧ್ಯ ಅಂತ ಶಿವಾನಂದಗೌಡರು ಮೊನ್ನೆ ಚಿತ್ರದುರ್ಗ ನಡೆದಂತಹ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಯಾಕೆ ಹೇಳಿದರು ಅಂತ ಹೇಳಿದ್ರೆ, ನಾವು ಮಾಡಬೇಕಾದ ಕೆಲಸನ ನಾವೇ ಮಾಡಬೇಕು, ಹೊರಗಡೆ ಬಂದು ಯಾರೂ ಮಾಡಲಿಕ್ಕಾಗಲ್ಲ, ಬೇರೆಯವ್ರು ಬಂದು ಮಾಡಲಿಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಸರಿಪಡಿಸುವಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. ಅದಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ವಿನಂತಿ ಮಾಡ್ಕೊಳ್ತೀವಿ. ಬೇರೆ ಸರಿಪಡಿಸೋದು ಅಂತ ಹೇಳಿದ್ರೆ, ಆ ರೀತಿ ಆದಂತಹ ದೂರುಗಳು ಬಂದರೆ ದೂರುಗಳು ಬರದ ಹಾಗೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಿಮ್ಮದು. ಎಲ್ಲಿ ಏನು ನಡೆಯುತ್ತೆ, ಏನಾಗುತ್ತೆ ಅನ್ನೋದನ್ನು ತಾವೇ ಅದನ್ನು ನಿರ್ಧರಿಸುವಂತಹ ತಾಕತ್ತು ನಿಮಗಿದೆ, ಶಕ್ತಿ ನಿಮಗಿದೆ. ಹಾಗಂತ ಹೇಳಿ
ವೈಯಕ್ತಿಕವಾಗಿ ಯಾರನ್ನು ಒಬ್ಬರನ್ನ ಇದೇ ಕಾರಣ ಇಟ್ಕೊಂಡು ದ್ವೇಷ ಮಾಡುವಂಥದ್ದು, ಇದೇ ಕಾರಣ ಇಟ್ಕೊಂಡು ತಾಲೂಕುಗಳಲ್ಲಿ ಒಬ್ಬರನ್ನ ಎತ್ತಿ ಕಟ್ಟುವಂಥದ್ದು ಪ್ರಯತ್ನವನ್ನು ಯಾರು ಮಾಡಬೇಡಿ. ನೀವು ಏನಾದರೂ ಇನ್ನೊಬ್ಬರ ಮೇಲೆ ಬೇರೆ ಕಾರಣ ಇಟ್ಕೊಂಡು ದೇಶದಲ್ಲಿ ನೀವು ಬೇರೆ ಥರದಲ್ಲಿ ಅವರನ್ನು ನಾವು ತುಳಿತೀವಿ ಅಂತ ಹೊರಟ್ರೆ ಕರ್ಮ ರಿಟರ್ನ್ಸ್ ಅಂತ ಅದಕ್ಕೆ ಹೇಳೋದು. ನೀವು ಏನು ಮಾಡಿರ್ತೀರೋ ಅದು ವಾಪಸ್ ನಿಮಗೆ ಬರುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತಷ್ಟೇ. ಒಂದು ಸುಳ್ಳನ್ನು 10 ಸಾರಿ ನೀವು ಹೇಳ್ಬೋದು, ಆದರೆ ಕರ್ಮ ರಿಟರ್ನ್ಸ್ ನೀವೇನು ಮಾಡಿರ್ತೀರಿ ವಾಪಸ್ ತಗೋತೀವಿ. ಅದು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ನಾವು ತಾಳ್ಮೆಯಿಂದ ಇರಬೇಕಷ್ಟೇ. ಅದನ್ನು ಜಾಸ್ತಿ ಅದನ್ನು ನಾವು ಕೆತ್ತಬೇಕು ಹೋಗ್ಬೋದು, ತಾಳ್ಮೆಯಿಂದ ಇರಬೇಕಷ್ಟೇ. ಸಮಯ ಬಂದಾಗ ಅದು ಎಲ್ಲದಕ್ಕೂ ಉತ್ತರ ಕರ್ಮ ಕೊಡುತ್ತೆ ಅನ್ನೋದನ್ನು ನಾವು ಭಾಳ ಹತ್ತಿರದಿಂದ ಕಂಡಿದ್ದೀವಿ, ಅನುಭವಿಸಿದ್ದೀವಿ. ಹಾಗಾಗಿ ನಾವು ಶಾಂತ ರೂಪದಿಂದ ನಾವು ಇರ್ತೇವೆ ಅಷ್ಟೇ, ಬೇರೇನಿಲ್ಲ. ಹಾಗಾಗಿ ಅದನ್ನೇ ನಾವು ಶಾಂತಿಯಿಂದ ಇರ್ತೀವಿ ನಮ್ಮ ಕಾರಣಕ್ಕೋಸ್ಕರ ಅದು ನಮ್ಮ ಏನು ದೌರ್ಬಲ್ಯ ಅಲ್ಲ, ಅದು ನಮ್ಮ ದೌರ್ಬಲ್ಯ ಅಂತ ಭಾವಿಸಬೇಡಿ ಅಂತ ಹೇಳ್ತಾ ನಿಮಗೆಲ್ರಿಗೂ ಮತ್ತೊಮ್ಮೆ ಶುಭಾಶಯವನ್ನು ಕೋರ್ತೇನೆ. ಇಡೀ ಜಿಲ್ಲೆಯಲ್ಲಿ ಇವತ್ತು ಯಾರ್ಯಾರು ಆಯ್ಕೆಯಾಗಿದ್ದೀರಿ ಎಲ್ಲರೂ ಕೂಡ ಸಮರ್ಥರು ಗೆದ್ದು ಬಂದಿದ್ದೀರಿ, ಜಾತ್ಯತೀತವಾಗಿ ಗೆದ್ದು ಬಂದಿದ್ದೀರಿ. ಅದು ಬಹು ಮುಖ್ಯ. ಆಮೇಲೆ ಎಲ್ಲರನ್ನೂ ಒಳಗೊಂಡಂತೆ ಒಂದು ಸಂಘವನ್ನು ಕೊಂಡೊಯ್ಯುವಂಥ ಪ್ರಯತ್ನವನ್ನು ಮಾಡಿದ್ದೀರಿ. ಎಲ್ಲ ತಾಲೂಕುಗಳ ಪ್ರಯತ್ನ ಆಗಿದೆ. ಹಾಗಾಗಿ ನೀವು ಯಾರ್ಯಾರು ನೇತೃತ್ವವನ್ನು ವಹಿಸಿ ಚುನಾವಣೆ ಮಾಡಿದ್ದೀರಿ, ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸೋತವರು ಚುನಾವಣೆ ಮುಗಿದ ತಕ್ಷಣವೇ ನೀವು ಹೊರಗಡೆಯವರಲ್ಲ, ಅವರು ಬೇರೆಯವರಲ್ಲ. ಹಾಗಾಗಿ ತಾಲೂಕಿನ ಪ್ರತಿಯೊಬ್ಬರನ್ನು ಕೂಡ ನೀವು ವಿಶ್ವಾಸಕ್ಕೆ ತೆಗೆದುಕೊಂಡು ಜೊತೆಲೇ ತೆಗೆದುಕೊಳ್ಳುವ ಕೆಲಸ ಮಾಡಿ. ಅಲ್ಲಿ ಅವರನ್ನು ಹೊರಗಡೆ ಬಂದ ಪ್ರಯತ್ನವನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ತಾಲೂಕುಗಳಲ್ಲಿ ಯಾರಾದರೂ ಬೇಸರ ಮಾಡಿಕೊಂಡಿದ್ರೆ ಅವರಿಗೆ ನೀವು ಮಾತನಾಡಿ, ಅವರಿಗೆ ಹೇಳಿ, ವಿಚಾರಗಳನ್ನು ಹೇಳಿ ಜೊತೆಲೇ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿ. ಅಂದರೆ ಒಂದು ಸಮಯ ಇರುತ್ತೆ ನಾವು ಮಾತಾಡೋದಕ್ಕೂ ಕೇಳೋದು. ಅದಕ್ಕೂ ಮುಂಚೆನೇ ನೀವು ಬೇರೆ ಥರ ನಡ್ಕೊಂಡು ಹೋಗೋ ಕಾರಣ ಮಾತಾಡೋಕ್ಕಾಗಲ್ಲ. ಹಾಗಾಗಿ ಒಂದು ಸಮಯಕ್ಕೆ ಮಿತವಾಗಿ ಕಾಯುವಂಥ ಒಂದು ತಾಳ್ಮೆ ಇದ್ದರೆ ಎಲ್ಲವೂ ಕೂಡ ಆಗುತ್ತೆ. ಆ ತಾಳ್ಮೆ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ವೆಂಕಟೇಶ ನಮ್ಮ ಪತ್ರಿಕೋದ್ಯಮದಲ್ಲಿ ನಮ್ಮ ಹಳೆಯ ಆಳಬಾರ, ಅವರು ಭಾಳ ವರ್ಷಗಳಿಂದ ತಾಳ್ಮೆಯಿಂದಲೇ ಇದ್ದಾನೆ, ಕಾಯ್ತಾ ಇದ್ದಾನೆ. ಯಾವತ್ತೂ ಕೂಡ ಅವನು ನಿಷ್ಠೂರ ನಡ್ಕೊಂಡಿಲ್ಲ, ಯಾವಾಗಲೂ ಅಧಿಕಾರ ಕೊಡಬೇಕಾಗಿಲ್ಲ, ಅದು ಮುಖ್ಯ ಆಗಲ್ಲ. ಹಾಗಾಗಿ ಎಲ್ಲ ಪದಾಧಿಕಾರಿಗಳಿಗೆ, ನಮ್ಮ ಮಾಜಿ ಅಧ್ಯಕ್ಷರಾದಂಥ ಬಿ ಆರ್ ಉದಯಕುಮಾರ್ ಅವರು, ಬಾಳಗೋಪಾಲ್ ಅವರು ಎಲ್ಲರೂ ಕೂಡ ಜೊತೆಯಲ್ಲಿ ನಿಂತ್ಕೊಂಡು ಸಂಘಟನೆಯನ್ನು ಮುಂದುವರಿಸ್ಕೊಂಡು ಹೋಗಿದ್ದೀರಿ. ನಿಮ್ಮೆಲ್ಲರಿಗೂ ಏನು ಪದಾಧಿಕಾರಿಗಳಿದ್ದಾರೆ, KPS ಪ್ರಮೋದ್ ರಾಜ್ಯ ಕಾರ್ಯಕಾರಿ ಸಮಿತಿಯಿಂದ ಆಯ್ಕೆಯಾಗಿದ್ದಾರೆ. ಹಿರಿಯರಾದಂತಹ ನಂಜುಂಡೇಗೌಡರು ಅವರು ಕೂಡ ಸಕ್ರಿಯವಾಗಿ, KG ಸುರೇಶ್ ಪ್ರಧಾನ ಕಾರ್ಯದರ್ಶಿಯಾಗಿ, ಪ್ರಕಾಶ್ ಉಪಾಧ್ಯಕ್ಷರಾಗಿ, ಹರೀಶ್ ಕಾರ್ಯದರ್ಶಿಯಾಗಿ, ಖಜಾಂಚಿಯಾಗಿ ಪ್ರಕಾಶ್, ಮತ್ತೋರ್ವ ಕಾರ್ಯದರ್ಶಿಯಾಗಿ ಬೊಮ್ಮೇಗೌಡ, ಎಲ್ಲರೂ ಕೂಡ ಒಟ್ಟಾಗಿ ಒಮ್ಮತವಾಗಿ ಒಂದು ಸಂಘಟನೆ ಮಾಡ್ಕೊಂಡು ಹೋಗ್ತಾರೆ. ಖುಷ್ವಂತ್ ಕೂಡ ಕಾರ್ಯದರ್ಶಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ಕೂಡ ಸಕ್ರಿಯವಾಗಿ ಈ ಸಂಘಟನೆ ಮುನ್ನಡೆಸಲಿಕ್ಕೆ ಹೊರಟಿದ್ದಾರೆ. ಇಡೀ ತಾಲೂಕುಗಳಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗುತ್ತೆ. ಏನಾಗುತ್ತೆ ಏನಾಗಲ್ಲ ಅನ್ನೋದನ್ನೆಲ್ಲ ನಾವೆಲ್ಲ ಕೆಲಸ ಮಾಡೋ ಮೂಲಕ ತೋರಿಸೋಣ ಅಂತ. ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಯಾರು ಭರವಸೆ ಕೊಡೋ ಅಗತ್ಯ ಇಲ್ಲ. ಅರಸೀಕೆರೆಯಲ್ಲಿ ಕಟ್ಟಡ ನಿರ್ಮಾಣ ಆನಂದ್ ನೇತೃತ್ವದಲ್ಲಿ ಈ ವರ್ಷದಲ್ಲೇ ಕೆಲಸವನ್ನು ಮುಗಿಸಬೇಕು. ಕಟ್ಲೇಶ್ಪುರದಲ್ಲಿ ಕಟ್ಟಡದ ನಿರ್ಮಾಣ ಕಾಂತರಾಜು, ನೀವು ಸುಮ್ಮನೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿಕೊಳ್ಳೋದಲ್ಲ. ಏನು ಕಟ್ಟಡ ನಿರ್ಮಾಣ ಕಾಮಗಾರಿ ಒಂದು ನಿಧಾನಗತಿ ಇದೆ, ಅದು ನಿಮ್ಮೆಲ್ಲ ಪದಾಧಿಕಾರಿಗಳು ನೀವು 10 ಜನ ಇದೆಲ್ಲ ಸೇರಿಕೊಂಡು ಒಟ್ಟಾಗಿ ತೆಗೆದುಕೊಂಡು ಹೋಗಿ ಕಟ್ಟಡವನ್ನು ಇದೇ ವರ್ಷದಲ್ಲಿ ಮುಗಿಸ್ಬೇಕು. ಆಲೂರು ತಾಲೂಕಿನಲ್ಲೂ ಕೂಡ ಅಷ್ಟೇ. ಆದಿಲ್ ಅವರು ಆಲೂರು ತಾಲೂಕಿನ ಒಂದು ಘಟಕ ಏನಿದೆ ಅಲ್ಲಿ ನಟರಾಜು ಮತ್ತು ನಮ್ಮ ಪೃಥ್ವಿ ರಾಘವೇಂದ್ರ ಇವರೆಲ್ಲರೂ ಕೂಡ ಒಂದು ಟೀಮ್ ಆಗಿ ಕಟ್ಟಡವನ್ನು ಈ ವರ್ಷದಲ್ಲಿ ಪೂರೈಸ್ತೀನಿ ಅಂತ ಹೇಳಿದ್ದಾರೆ. ಅದು ಕೂಡ ಆಲೂರು ತಾಲೂಕಲ್ಲಿ ಆಗಬೇಕು. ಚನ್ನಪಟ್ಟಣದಂಥ ಶ್ರೀಮಂತ ಸಂಘ ನಿಮ್ದೆಲ್ಲ ಆಗಬೇಕು, ಬೇಲೂರು ಅಂತ ಶ್ರೀಮಂತ ಸಂಘ ನಿಮ್ದೆಲ್ಲ ಆಗಬೇಕು. ಹಾಗಾಗಿ ನೀವು ತಾಲೂಕಿನಲ್ಲಿ ಸ್ವಲ್ಪ ಭಾಳ ಎದುರುಳಿದ್ದೀರಿ. ಬೇಲೂರು ಮತ್ತು ಚನ್ನಪಟ್ಟಣ ಹೋಲಿಸ್ಕೊಟ್ರೆ ನೋಡಿ, ಚನ್ನಪಟ್ಟಣದಲ್ಲಿ ಪ್ರತಿ ವರ್ಷ 50,000 ದುಡ್ಡು ಉಳಿಸ್ಕೊಡ್ತಾರೆ ಎಲ್ಲರೂ. ಆಮೇಲೆ ಏನೋ ಎಲ್ಲರೂ ಒಂದೊಂದು ಗಿಫ್ಟು ವರ್ಷ ಬೆಳ್ಳಿದ ಬೇರೆ ಕೊಡ್ತಿದ್ರಪ್ಪ, ಬೆಳ್ಳಿ ತಟ್ಟೆ, ಬೆಳ್ಳಿ ಲೋಟ, ಈ ಥರ ಎಲ್ಲ ಕೊಡ್ತಿದ್ರು. ಆಮೇಲೆ ಹೆಲ್ತ್ ಇನ್ಸೂರೆನ್ಸ್ ಇದೆ, ಅವ್ರಿಗೆಲ್ಲರಿಗೂ ಹೆಲ್ತ್ ಇನ್ಸೂರೆನ್ಸ್ ಇದೆ, ಆಕ್ಸಿಡೆಂಟ್ ಪಾಲಿಸಿ ಇದೆ, ಈ ಥರದ್ದೆಲ್ಲ ಮಾಡಿದ್ದಾರೆ. ನಿಮ್ಮ ತಾಲೂಕಲ್ಲಿ ಕೂಡ ಬರೀ ಏನೂ ಇಲ್ಲ, ಪತ್ರಕರ್ತರಾಗಿ ಇದ್ಕೊಂಡು ಯಾವುದೋ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಮಾತ್ರ ಪ್ರಯೋಜನ ಆಗಲ್ಲ. ಹಾಗಾಗಿ ಮಾಡಬೇಕು ಅಂತ ಹೇಳ್ಕೊತೀನಿ. ಒಳನೇಶ್ವರ
ಮತ್ತು ಅರ್ಕಲ್ಗೋಡು ಕೂಡ ಭವನ ನಿರ್ಮಾಣಕ್ಕೆ ಒಂದು ಪೆಂಡಿಂಗ್ ಇದೆ. ಅರ್ಕಲ್ಗೋಡಲ್ಲಿ ಶಿವು ಬಂದಿಲ್ವಾ? ಅರ್ಕಲ್ಗೋಡು ಭಾಳ ಒದ್ದಾಡ್ತಾ ಇದ್ದಾನೆ, ಒಂದೇನೋ ಭವನ ನಿರ್ಮಾಣ ಆಗಬೇಕು ಅಂತ ಹೇಳಿ ಪಾಪ ಅನುದಾನ ಬಂದು ಬಳಸ್ಕೊಳಕ್ಕಾಗ್ತಾ ಇಲ್ಲ. ಹಾಗಾಗಿ ಈ ಬಾರಿ ನಿಮಗೇನು ಅವಕಾಶ ಸಿಕ್ಕಿದೆ, ಅವಕಾಶದಲ್ಲಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಅದನ್ನು ಮಾಡಿ ಅಂತ ಹೇಳ್ತಾ, ಒಳನರಸೀಪುರದಲ್ಲಿ ಈ ಒಂದು ಬಾಡಿಗೆ ಕಟ್ಟಡದಲ್ಲಿ ಒಂದು ಪತ್ರಕರ್ತರ ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ಅಲ್ಲೊಂದು ಏನು ಸ್ಥಳಾವಕಾಶ ಇರಲಿಲ್ಲ. ರೇವಣ್ಣವರು ಭಾಳ ಹಿಂದೆಯೇ ಒಂದು ಶಂಕುಸ್ಥಾಪನೆ ಮಾಡಿ ಅದನ್ನು ಬೇರೆ ಭವನ ಮಾಡಿದ್ರು, ಮೂರು ಸರಿ ಮಾಡಿದ್ರು ಶಂಕುಸ್ಥಾಪನೆ. ಅದು ಪತ್ರಕರ್ತರ ಭವನ ಆಗಿಲ್ಲ. ಅದು ಈ ಬಾರಿ ವಿಘ್ನೇಶ್ ನಿಮಗೆ ಅವಕಾಶ ಇದೆ, ಒಂದು ಭವನ ನಿರ್ಮಾಣ ಮಾಡಲಿಕ್ಕೆ ನಿಮಗೆ ಅವಕಾಶ ಖಂಡಿತವಾಗಿದೆ. ಸಂಸದರು ತುಂಬ ಸಹಕಾರಿಯಾಗಿದ್ದಾರೆ ಪತ್ರಕರ್ತರ ವಿಚಾರದಲ್ಲಿ. ನೀವು ಅವ್ರನ್ನ ಸಹಾಯ ಪಡ್ಕೊಂಡು ಈ ಬಾರಿ ನೀವು ಭವನವನ್ನು ನಿರ್ಮಾಣ ಮಾಡಲೇಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತೇನೆ. ಹಾಗಾಗಿ ಎಲ್ಲ ಪತ್ರಕರ್ತರಿಗೆ, ತಾಲೂಕು ಪತ್ರಕರ್ತರಿಗೆ ಮತ್ತೊಮ್ಮೆ ವಿನಂತಿ, ತಮ್ಮ ಅವಧಿಯಲ್ಲಿ ಯಾವ ತಾಲೂಕು ಉಸ್ತುವಾರಿಗಳೇನೇನಿದ್ದಾರೆ ಅವರ ಜವಾಬ್ದಾರಿ ಇದೆ, ನಿಮ್ಮ ತಾಲೂಕಿನ ಜವಾಬ್ದಾರಿಗಳು, ಯಾವ ತಾಲೂಕು ಅತಿ ಹೆಚ್ಚು ಕಾರ್ಯಕ್ರಮಗಳು ಮತ್ತು ಮಾಡುವ ಮೂಲಕ ಮತ್ತು ಬೇರೆ ಬೇರೆ ವಿಭಿನ್ನವಾದಂಥ ಕೆಲಸ ಮಾಡುವ ಮೂಲಕ ಉತ್ತಮ ತಾಲೂಕು ಘಟಕ ಎನ್ನುವಂತಹ ಪುರಸ್ಕಾರವನ್ನು ಸಮ್ಮೇಳನಗಳಲ್ಲಿ, ಜಿಲ್ಲಾ ಸಮ್ಮೇಳನದಲ್ಲಿ ಕೊಡುವಂಥ ಒಂದು ಪ್ರಕ್ರಿಯೆಯನ್ನು ನಮ್ಮ ಕೆಂಚೇಗೌಡರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ತಾಲೂಕು ಘಟಕಗಳಿಗೆ ಒಂದು ಉತ್ತಮ ಪ್ರಥಮ, ದ್ವಿತೀಯ, ತೃತೀಯ ಅಂತೇಳಿ ಅದಕ್ಕೆ ನಗದು ಬಹುಮಾನ ಕೂಡ ಕೊಡ್ತೀವಿ ಅಂತ ಕೆಂಚೇಗೌಡರು ಹೇಳಿದ್ದಾರೆ. ಹಾಗಾಗಿ ನೀವು ಯಾವ ತಾಲೂಕು ಘಟಕಗಳು ಅತ್ಯಂತ ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತೀರಿ ಅವರಿಗೆ ಒಂದು ಸನ್ಮಾನದ ಜೊತೆಗೆ ಒಂದು ಗೌರವವನ್ನು ಕೊಡುವಂಥ ತಾಲೂಕು ಘಟಕಕ್ಕೆ ಒಂದು ಜವಾಬ್ದಾರಿ ಇದೆ. ನಿಮ್ಮ ತಾಲೂಕು ಘಟಕ ಅತಿ ಹೆಚ್ಚು ಕಾರ್ಯಕ್ರಮ ಮಾಡಲಿಕ್ಕೆ ನಿಮ್ಮ ತಾಲೂಕಿನ ಯಾರು ಉಸ್ತುವಾರಿ ಇದ್ದಾರೆ ಅವರನ್ನು ಜೊತೆಗೆ ಇಟ್ಟುಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡಿ ಅಂತ ಹೇಳ್ತಾ, ಮಾನ್ಯ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ನಿಮಗೆ ಅಭಿನಂದನೆ ಮಾಡಬೇಕಾಗಿತ್ತು. ಪಾಪ ಅವರಿಗೆ ಡಿ ಸಿ ಇರೋದ್ರಿಂದ ತುರ್ತಾಗಿ ಹೋಗಬೇಕಾಗಿರೋದ್ರಿಂದ ಈಗ ನಿಮಗೆ ಅಭಿನಂದನೆ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗುತ್ತೆ ಅಂತ ಹೇಳ್ತಾ, ಬಂದಿರುವಂಥ ತಾಲೂಕಿನ ಎಲ್ಲ ಈ ಪುರಸ್ಕಾರದ ಯೋಜನೆನ ರಾಜ್ಯ ಮಟ್ಟದಲ್ಲೂ ಇಡೀ ರಾಜ್ಯಕ್ಕೆ ಯಾವ ರಾಜ್ಯ ಒಳ್ಳೆಯದು? ಫಸ್ಟು ನೀವು ಜಿಲ್ಲೆಯಲ್ಲಿ ಮಾಡಿದ್ಮೇಲೆ ರಾಜ್ಯದಲ್ಲಿ ಶುರು ಮಾಡ್ತಾರೆ. ಈಗ ಹೇಳಿದ್ರು ಉಸ್ತುವಾರಿ ಎಲ್ಲ ಜಿಲ್ಲೆ ಶುರುವಾಯಿತು, ಹಾಗೆ ಇಲ್ಲಿಂದ ಶುರು ಮಾಡೋಣ ಅಂತ ಹೇಳಿ ಹೊಸವಾದಂತಹ ಯೋಜನೆಗಳನ್ನು ಜಿಲ್ಲಾಧ್ಯಕ್ಷರಾದಂತಹ ಕೆಂಚೇಗೌಡರು ಇಟ್ಕೊಂಡಿದ್ದಾರೆ. ಬೇರೆ ಬೇರೆ ಹೊಸದಾದಂತಹ ಯೋಜನೆಗಳನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಆ ಯೋಜನೆಗಳಿಗೆ ಪೂರಕವಾಗಿ ನೀವು ಕೆಲಸವನ್ನು ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭಾಶಯವನ್ನು ಕೋರ್ತೇನೆ. ಮತ್ತೊಮ್ಮೆ ಶುಭವಾಗಲಿ. ನಿಮ್ಮೆಲ್ಲರ ಕಾರ್ಯ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅಂತ ಆಶಿಸುತ್ತೇನೆ. ಪ್ರಾಸ್ತಾವಿಕವಾಗಿ ಮಾತನಾಡಿದ ರಾಜ್ಯಕಾರಿ ಸಮಿತಿ ಸದಸ್ಯ ಕೆಪಿಎಸ್ ಪ್ರಮೋದ್, ನಮ್ಮ ಸಂಘ ರಾಜ್ಯದಲ್ಲೇ ಉತ್ತಮ ಭಾವ ಮೂಡಿಸಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಾಜಮುಖಿ ಕೆಲಸ ಮಾಡೋಣ ಎಂದು ಹೇಳಿದರು. ಬಹುಶಃ ಇವತ್ತಿನ ಈ ಕಾರ್ಯಕ್ರಮ ಒಂದು ಅರ್ಥಪೂರ್ಣ ಕಾರ್ಯಕ್ರಮ. ಯಾಕೆಂತ ಹೇಳಿದರೆ, ಕುವೆಂಪು ಅವರ ದಿನಾಚರಣೆಯ ದಿನ ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ಅಭಿನಂದನೆ ಮಾಡ್ತಕ್ಕಂಥದ್ದು ಹಾಗೂ ಇವತ್ತು ನಮ್ಮ ಏನು ನೂತನ ಕ್ಯಾಲೆಂಡರನ್ನು ಬಿಡುಗಡೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಬಹುಶಃ ನಿನ್ನೆ ಇಡೀ ಜಿಲ್ಲಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ನಮ್ಮ ಪತ್ರಕರ್ತರ ಸಂಘದ ಚುನಾವಣೆ ನಡೆಯಿತು. ಒಂದು ಹೆಮ್ಮೆಯ ವಿಷಯ ಏನಂದ್ರೆ ಮೇಡಮ್, 95% ಎಲ್ಲ ತಾಲೂಕುಗಳಲ್ಲೂ ಯುನಾನಿಮಸ್ ಆಗಿ ಎಲ್ಲರೂ ಎಲೆಕ್ಟ್ ಆಗಿದ್ದಾರೆ. ಚುನಾವಣೆ ಒಂದು ಅನಿವಾರ್ಯವಾಗಿ ಒಂದು 2-3 ಕಡೆ ಮಾತ್ರ ನಡೆದಿರ್ತಕ್ಕಂಥದ್ದು. ಹಾಗಾಗಿ ಮತ್ತೊಮ್ಮೆ ಅವರಿಗೆ ನಮ್ಮ ಸಂಘದ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಸನ ಜಿಲ್ಲಾ ಕಾರ್ಮಿಕ ಪತ್ರಕರ್ತರ ಸಂಘ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ತಗೊಂಡ್ರೆ ಹಾಸನ ಜಿಲ್ಲಾ ಕಾರ್ಮಿಕ ಪತ್ರಕರ್ತರ ಸಂಘ ಒಂದು ತನ್ನ ಛಾಪನ್ನು ಮೂಡಿಸ್ತಕ್ಕಂಥದ್ದು, ಇಡೀ ರಾಜ್ಯದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥದ್ದು. ತಮ್ಮದೇ ಆದ ಸ್ವಂತ ಕಟ್ಟಡ ಇಟ್ಕೊಂಡು ಅನೇಕ ತಾಲೂಕುಗಳಲ್ಲೂ ಕೂಡ ತಮ್ಮದೇ ಆದ ಸ್ವಂತ ಕಟ್ಟಡವನ್ನು ಇಟ್ಕೊಂಡು ಜಿಲ್ಲೆಯಲ್ಲಿ ಜನಪರ ಕೆಲಸಗಳನ್ನ ಮಾಡಿಕೊಂಡು ಎಲ್ಲ ಜಿಲ್ಲಾಡಳಿತದ ಜೊತೆ ಉತ್ತಮವಾದ ಬಾಂಧವ್ಯವನ್ನು ಹೊಂದಿಕೊಂಡು ಅತ್ಯುತ್ತಮವಾದ ಕೆಲಸವನ್ನ ಪತ್ರಕರ್ತರ ಸಂಘ ಮಾಡ್ಕೊಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಸಲ ಹೊಸ ನೂತನ ಪದಾಧಿಕಾರಿಗಳು ಕೂಡ ಆಯ್ಕೆಯಾಗಿದ್ದಾರೆ. ಇನ್ನೂ ಹೆಚ್ಚು ಸಮಾಜಮುಖಿ ಕೆಲಸಗಳನ್ನ ಮಾಡಿಕೊಳ್ತಾ ನಮ್ಮ ಪತ್ರಕರ್ತರ ಸಂಘ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಬೇಕು. ಮತ್ತು ಈ ಸಂದರ್ಭದಲ್ಲಿ ಏನು ನಾವು ಕಳೆದ 3 ವರ್ಷಗಳಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಕೆಂಚೇಗೌಡರ ನೇತೃತ್ವದಲ್ಲಿ ಏನು ಮಾಡಬೇಕು ಅಂತ ಹೇಳಿ ಹಮ್ಮಿಕೊಂಡಿದ್ದೀವಿ, ಅದಕ್ಕೆ ಎಲ್ಲರ ಸಹಕಾರವನ್ನು ಕೂಡ ಹೇಳ್ತಾ
ಜಿಲ್ಲಾಧ್ಯಕ್ಷ ಜೆಎಸ್ ಕೆಂಚೇಗೌಡ ಮಾತನಾಡಿ, ಮುಂದಿನ ದಿನಗಳಲ್ಲಿ ಜಿಲ್ಲಾ ಹಾಗೂ ತಾಲೂಕು ಸಂಘಗಳನ್ನು ಸದೃಢಗೊಳಿಸಲು ಯೋಜನೆ ಇದೆ. ಶೀಘ್ರವೇ ಜಿಲ್ಲಾ ಸಂಘದ ಕಟ್ಟಡ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ಹೇಳಿದರು. ಈ ದಿನದ ಚುನಾವಣೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ತಾಲೂಕು ಘಟಕಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಯದರ್ಶಿಗಳು, ನಿರ್ದೇಶಕರೇ ಹಾಗೂ ಸಂಘದ ಮಾಜಿ ಅಧ್ಯಕ್ಷರೇ ಹಾಗೂ ಎಲ್ಲ ಸಂಘದ ಹಿರಿಯರೇ, ಕಿರಿಯ ಮಿತ್ರರೇ, ಭಾಳಷ್ಟು ಜನರಿಗೆ ನಾವಿನ್ನೂ 8 ತಿಂಗಳಾಗಿದೆ, 6 ತಿಂಗಳಾಗಿದೆ, 4 ತಿಂಗಳಾಗಿದೆ, ಈ ಸಂದರ್ಭದಲ್ಲಿ ನೀವು ಚುನಾವಣೆ ನಡೆಸಿದ್ರೆ ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ, ನಮ್ಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಅರಸೀಕೆರೆಯವರು, ನಮ್ಮ ವೆಂಕಟೇಶ್ ಅವರು, ನಮ್ಮ ಸಕಲೇಶ್ಪುರದ ಮಂಜು ಅವರು, ಅವರೆಲ್ಲರೂ ಕೂಡ ಕಾರ್ಯಕಾರಿ ಸಮಿತಿ ಮುಂದೆ ಕೋರಿಕೆ ಸಲ್ಲಿಸಿದ್ರು. ಆದರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನಿಯಮದ ಅನ್ವಯ ಕಾರ್ಮಿಕ ಇಲಾಖೆಯಡಿ ಅಂಗಸಂಸ್ಥೆಯಾಗಿ ನೋಂದಣಿಯಾದ ಕಾರಣಕ್ಕಾಗಿ ತಾಲೂಕು ಘಟಕಗಳಿಗೆ ಏಕಕಾಲಕ್ಕೆ ಚುನಾವಣೆ ನಡೆಸುವಂಥ ಸಂದರ್ಭ ಬಂತು. ಆ ಉದ್ದೇಶವೇ ಹೊರತು ನಮಗೆ ಬೇರೆ ಯಾರ ಅವಧಿಯ ಅಧಿಕಾರವನ್ನು ಕಸಿಕೊಳ್ತಕ್ಕಂಥ ಉದ್ದೇಶ ಇರಲಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡಿ ಶಿವಾನಂದ ರಾಜ್ಯದ ಅಧ್ಯಕ್ಷರು, ಮದನ್ಗೌಡರು, ಎಲ್ಲ ಹಿರಿಯರ ಮಾರ್ಗದರ್ಶನ ತಗೊಂಡು ಒಂದೇ ದಿನ ಚುನಾವಣೆ ನಡೆಸಿದ್ರೆ ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಆಗಲ್ಲ ಅನ್ನೋ ಕಾರಣಕ್ಕೆ ಏಕಕಾಲ ಚುನಾವಣೆ ನಡೆಸಿದ್ವಿ. ಅತ್ಯಂತ ಮುಖ್ಯವಾಗಿ ಆಯಾ ತಾಲೂಕಿನ ಉಸ್ತುವಾರಿಯನ್ನು ವಹಿಸಿಕೊಂಡಂಥ ನಮ್ಮ ತಂಡದ ಪದಾಧಿಕಾರಿಗಳು ಚುನಾವಣೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ, ಅವರಿಗೆ ಧನ್ಯವಾದಗಳು. ಹಾಗೆ ಚುನಾವಣಾಧಿಕಾರಿಗಳಾಗಿ ನೇಮಕಗೊಂಡಂತಹ ಹಿರಿಯರು ಮತ್ತು ಯುವಕರು, ಅವರಿಗೂ ಒಂದು ಚುನಾವಣೆ ನಡೆಸ್ತಕ್ಕಂಥ ಅನುಭವದ ಜೊತೆಗೆ ತುಂಬ ಅಚ್ಚುಕಟ್ಟಾಗಿ ಎಲ್ಲೂ ಕೂಡ ಒಂದು ಸಣ್ಣ ಗೊಂದಲ ಆಗೋದ ರೀತಿಯಲ್ಲಿ ಸಮಬಲ ಬಂದ ಸಂದರ್ಭದಲ್ಲಿ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಎಲ್ಲ ಸಲಹೆಗಳನ್ನ ತಗೊಂಡು ತುಂಬ ಅಚ್ಚುಕಟ್ಟಾಗಿ ಚುನಾವಣೆ ನಡೆಸಿದ್ದಾರೆ. ನಾವು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ಸಂಘದ ಕ್ಯಾಲೆಂಡರ್ ಬಿಡುಗಡೆ ಜೊತೆಗೆ ಇವತ್ತೇ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ ನಿನ್ನೆ ತಾನೇ ನಾವು ತೀರ್ಮಾನ ಮಾಡಿ ತುರ್ತಾಗಿ ಎಲ್ಲರಿಗೂ ಸಂದೇಶ ಕಳಿಸಿ, ನಿಮಗೂ ನಿನ್ನೆ ಚುನಾವಣೆ ನಡೆಸಿ ಬ್ಯುಸಿಲಿದ್ದೀರಿ, ಆದರೂ ಎಲ್ಲರೂ ನಮ್ಮ ಆಹ್ವಾನವನ್ನು ಮನ್ನಿಸಿ ಬಂದಿದ್ದೀರಿ, ನಿಮಗೆಲ್ಲರಿಗೂ ಧನ್ಯವಾದಗಳು. ಜಿಲ್ಲಾ ಪತ್ರಕರ್ತರ ಸಂಘ ಮತ್ತು 7 ತಾಲೂಕುಗಳ ಘಟಕಗಳನ್ನ ಸದೃಢಗೊಳಿಸಬೇಕು ಅನ್ನೋದು ನಮ್ಮ ತಂಡದ ಎಲ್ಲರ ಸದುದ್ದೇಶ ಆಗಿದೆ. ನನಗೆ ಒಂದು ಸಂತೋಷದಾಯಕದ ವಿಚಾರ ಏನು ಅಂದರೆ, ಜಿಲ್ಲೆಯ ಕಾರ್ಯಕಾರಿ ಸಮಿತಿ ಇರಬಹುದು, ನಮ್ಮ ತಂಡದ ಅದರಲ್ಲೂ ವಿಶೇಷವಾಗಿ ಹಾಸನ ನಗರದಲ್ಲಿರ್ತಕ್ಕಂಥ ತಂಡದಲ್ಲಿ ನಾವೇನು ಕೆಲಸ ಮಾಡಬೇಕಾದ ಅಗತ್ಯ ಇಲ್ಲ. ನಮ್ಗೆ ಈಗಾಗಲೇ 1 ತಿಂಗಳ ಅನುಭವ ಆಗೋಗಿದೆ. ಹೇಳಿದ್ರೆ ಅವ್ರವ್ರ ಕೆಲಸನ ಅವರೇ ಮಾಡ್ತಾರೆ. ನಾವು ಯಾರ ಕೆಲಸದವರು, ನಾನಾಗ್ಲಿ, ಮದನಗೌಡರಾಗ್ಲಿ, ನಂಜುಂಡೇಗೌಡರಾಗ್ಲಿ, ನಾವು ಯಾರು ಮೂಗು ತೋರಿಸಲ್ಲ. ಖಜಾಂಚಿ ಕೆಲಸ ಖಜಾಂಚಿ ಮಾಡಬೇಕು, ಪ್ರಧಾನ ಕಾರ್ಯದರ್ಶಿ ಕೆಲಸ ಪ್ರಧಾನ ಕಾರ್ಯದರ್ಶಿ ಮಾಡಬೇಕು, ಕೆಲಸ ವಿಕೇಂದ್ರೀಕರಣಗೊಳಿಸಿದ್ವಿ. ಅವ್ರವ್ರ ಕೆಲಸ ಅವ್ರು ಮಾಡಬೇಕು. ಈ ಕ್ಯಾಲೆಂಡರ್ ವಿತರಣೆ ಆಯಾ ತಾಲೂಕು ಉಸ್ತುವಾರಿಗಳದ್ದು, ಆಯಾ ತಾಲೂಕಲ್ಲಿ ಗೊಂದಲ ಆಗದಂಗೆ ನೋಡ್ಕೊಳ್ಳೋದು ಆಯಾ ಉಸ್ತುವಾರಿಗಳ ಜವಾಬ್ದಾರಿ. ಕಾರಣ ಏನು ಅಂದರೆ, ಹಿಂದಿದ್ದವ್ರು ಯಾರು 4 ಜನ ಬರಲಿಲ್ಲ, ಇವ್ರು ಬಂದರು, ಅವ್ರಿಗೆ ಕೊಟ್ಟರು, ಇವ್ರಿಗೆ ಕೊಟ್ಟರು, ಯಾವ ವ್ಯತ್ಯಾಸ ಬೇಡ ಅನ್ನೋ ಕಾರಣಕ್ಕಾಗಿ ಆ ಜವಾಬ್ದಾರಿನೂ ಕೂಡ ಆಯಾ ಉಸ್ತುವಾರಿಗಳನ್ನ ನಿರ್ವಹಿಸಬೇಕು. ಜೊತೆಗೆ ಈಗ ನಮ್ಮ ಕಟ್ಟಡದ ನವೀಕರಣ ಕಾರ್ಯಕ್ಕಾಗಿ ಈಗಾಗಲೇ ಯೋಜನೆಯನ್ನು ರೂಪಿಸ್ಕೊಂಡಿದ್ವಿ. ಮುಂದಿನ 2 ವರ್ಷಗಳ ಅವಧಿಯಲ್ಲಿ ಈ ಸಂಘಕ್ಕೆ ಒಂದು ಒಳ್ಳೆಯ ಭವ್ಯವಾದ ಕಟ್ಟಡವನ್ನು ನೀಡಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಆಗಿದೆ. ಆ ಕಾರ್ಯಕ್ಕೆ ಒಂದು ಮೂಲ ನಕ್ಷೆ, ನೀಲಿ ನಕ್ಷೆ ರೆಡಿ ಆಗ್ತಾ ಇದೆ. ಜೊತೆಗೆ ನಾವೀಗ 1ನೇ ತಾರೀಕಿಂದ ಇಡೀ ಜಿಲ್ಲೆಯ ಯಾವುದೇ ಪತ್ರಕರ್ತರು ಬಂದರೂ ಕೂಡ ಮಧ್ಯಾಹ್ನ ಇಲ್ಲೇ ಊಟವನ್ನು ಮಾಡ್ಕೊಂಡು ಹೋಗೋಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಯಾರೋ ಒಂದು ಭಾವಿಸ್ಬೇಡಿ. ಹಾಸನ ಜಿಲ್ಲೆಯಿಂದ ಹಾಸನ ನಗರದ ಎಲ್ಲ ಪತ್ರಕರ್ತರಿಗೂ ಮಧ್ಯಾಹ್ನದ ಹೊತ್ತು ಊಟದ ವ್ಯವಸ್ಥೆ ಇರ್ತದೆ. ಅಂದರೆ ಸಸ್ಯಾಹಾರಿ ಮಾತ್ರ, ಮಾಂಸಾಹಾರಿ ವ್ಯವಸ್ಥೆ ನಾವು ಇಟ್ಕೊಂಡಿಲ್ಲ, ಮಾಡಲ್ಲ. ಅದನ್ನು ಇಲ್ಲೇ ಸ್ಪಷ್ಟಪಡಿಸ್ಬಿಡ್ತೀನಿ, ಆಯ್ತಾ? ಎಲ್ಲರೂ ಹಾಸನಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲೇ ಬಂದು ಊಟ ಮಾಡ್ಕೊಂಡು ಭಾನುವಾರದ ಹೊರತಾಗಿ ಹೋಗ್ಬೇಕು ಅನ್ನೋದು ಆ ವ್ಯವಸ್ಥೆ ಕೂಡ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದೇವೆ. ಜೊತೆಗೆ ಒಂದು ಇನ್ಶೂರೆನ್ಸ್ ವಿಚಾರ ಒಂದು ಲ್ಯಾಪ್ಸ್ ಆಗಿದೆ, ಅದಿನ್ನೂ ಚರ್ಚೆನಲ್ಲಿದೆ. ಅದು ಕಳಸರಿ ಮಾಡಿದಂಥದ್ದು ಅದೊಂದು ಗೊಂದಲ ಇದೆ, ಅದನ್ನ ಏನು ಮಾಡಬೇಕು ಅನ್ನೋ ಒಂದು ತೀರ್ಮಾನ ಮಾಡ್ತೀವಿ.
ಈಗ ಸಹಕಾರ ಸಂಘದ ವಿಚಾರ ಅತ್ಯಂತ ಪ್ರಮುಖವಾದ್ದು. ಅದು ಪ್ರಮೋದ್ ಅವರ ಜವಾಬ್ದಾರಿ ಬಿಟ್ಟಿದ್ವಿ. ರಿಕ್ರಿಯೇಷನ್ ಕ್ಲಬ್ಗೆ ಒಂದು ಸಾಂಸ್ಕೃತಿಕ ಸಮಿತಿಯನ್ನ ಮಾಡಿದ್ವಿ. ಅದರ ಜವಾಬ್ದಾರಿಯನ್ನ ನಮ್ಮ ಹಿರಿಯರಾದಂಥ ಗೋಪಾಲ್ ಅವರು, ನಮ್ಮ ಇವರು ಚಲಮ್ಮ ಅವರು, ಬೊಮ್ಮೆಯವರು ತಂಡ ವಹಿಸ್ಕೊಂಡಿದೆ. ಹಾಗೆ ಕ್ರೀಡಾ ಸಮಿತಿ ಕೂಡ ನಮ್ಮ PY ಪ್ರಕಾಶ್ ಅವರ ತಂಡ ನಿರ್ವಹಿಸ್ತಾ ಇದೆ. ಕಟ್ಟಡ ಸಮಿತಿ ಕೂಡ ರಚನೆಗೊಂಡಿದೆ. ನಮ್ಮ ನಟರಾಜು ಅವರೆಲ್ಲ ಆ ತಂಡದಲ್ಲಿದ್ದಾರೆ. ಸಮನ್ವಯ ಸಮಿತಿ ಕೂಡ ಇದೆ. ನಾವು ದಾರಿ ತಪ್ಪಿದ್ರೆ ಅಥವಾ ನಾವೇನಾದ್ರು ತಪ್ಪು ಹೆಜ್ಜೆ ಇಟ್ಟರೆ ಸಲಹೆಗಾಗಿ ನಮ್ಮ ಬಾಳುಗೋಪಾಲ್ ಅವರು, ಉದಯ್ ಕುಮಾರ್, ಅತೀಕ್ ಅವರು, ವೆಂಕಟೇಶ್ ಅವರು, ಉದಯ ರವಿ ಅವರು, ನಮ್ಮ ರವಿನಾಕ್ಲಗೂಡು, ಮಾಜಿ ಅಧ್ಯಕ್ಷರಾದಂಥ ರವಿನಾಕ್ಲಗೂಡು, ಇವರ ನೇತೃತ್ವದ ಒಂದು ಸಮನ್ವಯ ಸಮಿತಿ ಕೂಡ ಮಾಡ್ಕೊಂಡಿದ್ವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕನಿಷ್ಠ ಎಲ್ಲ ತಾಲೂಕು ಘಟಕಗಳು ಸದೃಢ ಆಗಬೇಕು ಅಂದರೆ ಫಸ್ಟು ಕಟ್ಟಡಗಳ ನಿರ್ಮಾಣದ ಕಡೆಗೆ ಗಮನ ಹರಿಸಿ ನಮ್ಮ ಕೈಲಾದ ಸಹಾಯವನ್ನ, ಅಂದರೆ ಆರ್ಥಿಕವಾಗಿ ಆಗದಿದ್ರು ಬೇರೆ ಬೇರೆ ರೂಪದಲ್ಲಿ ಏನು ಮಾಡಬೇಕು ಅಂತ ಆಲೋಚನೆ ನಮ್ಮ ಶಿವಾನಂದ ಅವರ, ಮದನಗೌಡರ ಮಾರ್ಗದರ್ಶನದಲ್ಲಿ ಮಾಡ್ತೀವಿ. ಜೊತೆಗೆ ಎಲ್ಲವನ್ನು ಹೇಳಿ ಮಾಡೋದಕ್ಕಿಂತ ಮಾಡಿ ತೋರಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಈ ಚುನಾವಣೆ ಹೊತ್ತಿನಲ್ಲಿ ನಡ್ತಕ್ಕಂಥ ಗೊಂದಲಗಳಿಗೆ ತೆರೆ ಎಳಿಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಇಲ್ಲಿ ತನಕ ಯಾರ ವಿರುದ್ಧನೂ ಏನು ಒಂದು ಸಣ್ಣ ಇದನ್ನು ಮಾಡಲಿಕ್ಕೆ ಹೊರಟಿಲ್ಲ. ತಿದ್ದುಕೊಳ್ಳೋದಕ್ಕೆ ಅವಕಾಶ ಇದೆ. ಎಲ್ಲ ತಾಲೂಕು ಘಟಕಗಳಿರಲಿ, ಜಿಲ್ಲಾ ಘಟಕಗಳಿಂದ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರು ಕೂಡ ತುಂಬಾ ಕಟುವಾಗಿ ಹೇಳಿದ್ದಾರೆ. ಎಲ್ಲರಿಗೂ ಇಲ್ಲಿ ಸಂಘಮುಖಿ ಹೊರತು ವೈಯಕ್ತಿಕವಾಗಿ ಸ್ವಾರ್ಥ ಅಥವಾ ನಮ್ಮ ಸ್ವಂತ ಕೆಲಸ ಏನೂ ಇರಲ್ಲ. ಆ ಥರ ಮಾಡ್ಕೋಬೇಕಾದ ಅಗತ್ಯ ಯಾರಿಗೂ ಇಲ್ಲ. ನಮ್ಮ ತಂಡದಂತೂ ತುಂಬ ಎಲ್ಲರೂ ಸಶಕ್ತರಾಗಿದ್ದಾರೆ, ನಮ್ಮ ಜೊತೆ ನಿಂತಿದ್ದಾರೆ. ಇಡೀ ಜಿಲ್ಲೆಯ ಪತ್ರಕರ್ತರು ನಮ್ಮ ಜೊತೆ ನಿಂತು ಸಹಕಾರ ಕೊಟ್ಟು ಈ ಸಂಘವನ್ನ ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾದರಿ ಸಂಘವಾಗಿ ಮಾಡಬೇಕು. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಜಾತಿಗೆ, ಯಾವುದೇ ಧರ್ಮಕ್ಕೆ ಆದ್ಯತೆ ನೀಡ್ತಕ್ಕಂಥದ್ದು ಅಥವಾ ಯಾರನ್ನು ಕಡೆಗಣಿಸತಕ್ಕಂಥದ್ದಲ್ಲ. ಆದರೆ ಎಲ್ಲರೂ ಕೂಡ ಪತ್ರಕರ್ತರ ಸಮುದಾಯ ಒಂದೇ ಜಾತಿ, ಒಂದೇ ಧರ್ಮ ಅಂತ ಹೆಜ್ಜೆ ಇಡಬೇಕು. ತಾವೇ ಹೆಜ್ಜೆ ಇಡದೆ ಅಪಸ್ವರಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋದು ಕಳಕಳಿಯ ಮನವಿ. ನಾವು ಈ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ನಂಜುಂಡೇಗೌಡ, ಹಿರಿಯ ಪತ್ರಕರ್ತರಾದ ಬಾಳುಗೋಪಾಲ್, ಪ್ರಧಾನ ಕಾರ್ಯದರ್ಶಿ KB ಸುರೇಶ್, ಉಪಾಧ್ಯಕ್ಷ ಪ್ರಕಾಶ್, ಬೊಮ್ಮೇಗೌಡ, KM ಹರೀಶ್, ಕುಪ್ಪಂತ್, ಖಜಾಂಚಿ ಪ್ರಕಾಶ್ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದರು. ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ BB ಶಿವರಾಜ್, ಪ್ರಧಾನ ಕಾರ್ಯದರ್ಶಿಯಾಗಿ BL ಲಕ್ಷ್ಮಣ್, ಖಜಾಂಚಿಯಾಗಿ ಲೋಹಿತ್ ಹಾಗೂ ನೂತನ ಪದಾಧಿಕಾರಿಗಳು ಮತ್ತು ನಿರ್ದೇಶಕರು ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ KJ ಸುರೇಶ್ ಅಧಿಕೃತವಾಗಿ ಘೋಷಿಸಿದ ಬಳಿಕ ಗಣ್ಯರು ಅಭಿನಂದನೆಯನ್ನು ಸಲ್ಲಿಸಿದರು. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ BB ಶಿವರಾಜ್, ಉಪಾಧ್ಯಕ್ಷರಾಗಿ ಡಾಕ್ಟರ್ MC ಕುಮಾರ್ ಮತ್ತು R ವೆಂಕಟೇಶ, ಕಾರ್ಯದರ್ಶಿಗಳಾದ BN ಗಣೇಶ್, ಬೆಳ್ಳಾವರ ದಿನೇಶ್ ಮತ್ತು ನಿರ್ದೇಶಕರಾಗಿ ಇಬ್ಬೇಡು ರಮೇಶ್, ರವಿ ಹೊಳ್ಳ, ಜಗದೀಶ್, ವಿಜಯ್ ಕುಮಾರ್, ಸುನಿಲ್ ಪಡುವಳು, ಆರಾಧ್ಯ ಮತ್ತು ಚಂದ್ರಶೇಖರ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ BL ಲಕ್ಷ್ಮಣ್ ಮತ್ತು ಪೇಂಟ್ ರವಿ ಹಾಗೂ ಖಜಾಂಚಿ ಸ್ಥಾನಕ್ಕೆ ಲೋಹಿತ್ ಮತ್ತು ಹರೀಶ್ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಖಜಾಂಚಿ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ BL ಲಕ್ಷ್ಮಣ್ ಮತ್ತು ಖಜಾಂಚಿಯಾಗಿ ಲೋಹಿತ್ ಅಧಿಕ ಮತವನ್ನು ಪಡೆದು ಜಯಶೀಲರಾದರು. ಬಳಿಕ ಚುನಾವಣಾಧಿಕಾರಿ KJ ಸುರೇಶ್ ನೂತನ ಆಡಳಿತ ಮಂಡಳಿ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿ ಪತ್ರಕರ್ತರ ಹಿತದೃಷ್ಟಿಯಿಂದ ನೂತನ ಅಧ್ಯಕ್ಷರ ತಂಡ ಕೆಲಸ ಮಾಡಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ನೂತನ ಆಡಳಿತ ಮಂಡಳಿ ಸದಸ್ಯರಿಗೆ ಹಾಸನ ಜಿಲ್ಲಾ ಸಂಘದ ನಿರ್ದೇಶಕ ಮಲ್ಲೇಶ್, ಸಂಘದ ಮಾಜಿ ಅಧ್ಯಕ್ಷರಾದ N ಅನಂತು, DB ಮೋಹನ್ ಕುಮಾರ್, A ರಾಘವೇಂದ್ರ ಹೊಳ್ಳ, ಹೆಬ್ಬಾಳು ಹಾಲಪ್ಪ, YR ಭಾರತಿಗೌಡ ಹಾಗೂ ನಿಕಟಪೂರ್ವ ಅಧ್ಯಕ್ಷ ರಘುನಾಥ್ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಸದಸ್ಯರಾದ HM ದಯಾನಂದ, ಅರುಣ್ ಕುಮಾರ್, ಮಹೇಶ್ ಗೌಡ, ಮಹೇಶ್, ಕೇಬಲ್ ರಮೇಶ್, ಚಂದ್ರಶೇಖರ್, ನಿಂಗರಾಜ್, ನಂದಕುಮಾರ್, ಹೇಮಂತ್, ರಂಜಿತ್, ಸಂತೋಷ್, ದೀಪು ಇನ್ನು ಮುಂತಾದವರು ಹಾಜರಿದ್ದರು. ಅರಕಲಗೂಡು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಅರಕಲಗೂಡು ಶಿವಕುಮಾರ್ ಆಯ್ಕೆಯಾದರು.
ಭಾನುವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಟಿ ವಿಜಯಕುಮಾರ್ ಮತ್ತು ಪಿ ಶಿವಕುಮಾರ್ ಅವರಿಗೆ ಸಮ ಪ್ರಮಾಣದಲ್ಲಿ ಮತಗಳು ಚಲಾವಣೆಯಾದ ಹಿನ್ನೆಲೆಯಲ್ಲಿ ಲಾಟರಿ ಮೂಲಕ ಪಿ ಶಿವಕುಮಾರ್ ಆಯ್ಕೆಯಾದರು. ಉಪಾಧ್ಯಕ್ಷರಾಗಿ ದೇವಕಿ ಚಂದ್ರಶೇಖರ್, ಪ್ರಧಾನ ಕಾರ್ಯದರ್ಶಿಯಾಗಿ ಗಣೇಶ್ ಶೆಟ್ಟಿ, ಕಾರ್ಯದರ್ಶಿ ಕೆವಿ ಸತೀಶ್, ಖಜಾಂಚಿಯಾಗಿ ರವಿ ಹಾಗೂ ನಿರ್ದೇಶಕರಾಗಿ ಸಂತೋಷ್ ಗೌಡ, ಡಿಎನ್ ರಾಜೇಂದ್ರ ಕುಮಾರ್, ಎಂಬಿ ಸಾಹರ್ಸ್, ಬಿಎ ರಘು, ಕೆಆರ್ ಶ್ರೀನಿವಾಸ್, ಬಿಸಿ ಜಯಕುಮಾರ್ ಅವಿರೋಧವಾಗಿ ಆಯ್ಕೆಯಾದರು. ಚುನಾವಣಾಧಿಕಾರಿಯಾಗಿ ಖುಷ್ವಂತ್, ಸಹಾಯಕ ಚುನಾವಣಾಧಿಕಾರಿಯಾಗಿ ಶರತ್ ಕಾರ್ಯನಿರ್ವಹಿಸಿದರು. ಈಗ ಜಾಹೀರಾತು. ಹಾಸನದ ಕೆಆರ್ ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಕೆಆರ್ ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. Damro Christmas and New Year sale is back with fabulous offers. Celebrate the season of joy with our exclusive living room and office furniture collections. Explore the all-new Christmas and New Year range at your nearest Damro showroom. Visit today and bring home happiness with Damro. ಕರ್ನಾಟಕ ರಾಜ್ಯದ ನಗರ ಸ್ಥಳೀಯ ಪ್ರದೇಶದ ಸಾರ್ವಜನಿಕರಿಗೆ ತಮ್ಮ ಆಸ್ತಿಗಳ ಖಾತಾ ಪಡೆಯಲು ಸುವರ್ಣಾವಕಾಶ. ಆಸ್ತಿ ತಂತ್ರಾಂಶದ ಮುಖಾಂತರ ಈಗಾಗಲೇ ಆನ್ಲೈನ್ನಲ್ಲಿ ಖಾತಾ ಸೇವೆ ನೀಡಲಾಗುತ್ತಿದೆ. ರಾಜ್ಯದ 31 ಜಿಲ್ಲೆಯ 320 ನಗರ ಸ್ಥಳೀಯ ಸಂಸ್ಥೆಗಳ ಮೂಲಕ 45 ಲಕ್ಷಗಳಿಗೂ ಹೆಚ್ಚು ಕರಡು ಆಸ್ತಿ ದಾಖಲೆಗಳನ್ನು ಆಸ್ತಿ ತಂತ್ರಾಂಶದಲ್ಲಿ ಪ್ರಕಟಿಸಲಾಗುತ್ತಿದೆ. ಆಸ್ತಿ ಮಾಲೀಕರು www.easti.karnataka.gov.in ನ ಲಿಂಕ್ನ ಮೂಲಕ ಆನ್ಲೈನ್ನಲ್ಲಿ ಲಾಗಿನ್ ಆಗಿ ತಾವೇ ಸ್ವತಃ ತಮ್ಮ ಆಸ್ತಿ ದಾಖಲೆಗಳನ್ನು ಪರಿಶೀಲಿಸಿಕೊಳ್ಳಬಹುದು. ಆಸ್ತಿ ಮಾಲೀಕರು ಅಗತ್ಯವಿದ್ದಲ್ಲಿ ದಾಖಲೆ ನೀಡಿ ತಕರಾರು ಅಥವಾ ತಿದ್ದುಪಡಿ ಇದ್ದಲ್ಲಿ ಆನ್ಲೈನ್ನಲ್ಲಿ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಆನ್ಲೈನ್ ಮೂಲಕ ಸಲ್ಲಿಸಲಾದ ಎಲ್ಲಾ ಅರ್ಜಿಗಳನ್ನು ನಗರ ಸ್ಥಳೀಯ ಸಂಸ್ಥೆಗಳು ಪರಿಶೀಲಿಸಿ ಅನುಮೋದಿಸಲಾಗುತ್ತದೆ. ಆಸ್ತಿ ಮಾಲೀಕರು ಕಚೇರಿಗೆ ಭೇಟಿ ನೀಡದೆ ಆನ್ಲೈನ್ನಲ್ಲಿ ಶುಲ್ಕ ಪಾವತಿಸಿ ದಾಖಲೆಗಳನ್ನು ನೇರವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಆಧಾರ್, KYC, ಕಾವೇರಿ ಮತ್ತು ಎಸ್ಕಾಂ ತಂತ್ರಾಂಶಗಳೊಂದಿಗೆ ಆಸ್ತಿ ತಂತ್ರಾಂಶವನ್ನು ಸಂಯೋಜಿಸಿ ಅಭಿವೃದ್ಧಿಪಡಿಸಲಾಗಿದ್ದು ಆಸ್ತಿ ದಾಖಲೆಗಳ ಅಧಿಕೃತ ಮಾಹಿತಿಯೊಂದಿಗೆ ತಾಳೆ ಮಾಡಿ ನೈಜತೆ ದೃಢೀಕರಿಸಿ ಖಾತಾ ನೀಡಲಾಗುತ್ತಿದೆ.
ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿನ ಆಸ್ತಿಗಳನ್ನು ಸುರಕ್ಷಿತಗೊಳಿಸುವುದು, ನಾಗರಿಕರಿಗೆ ತಮ್ಮ ಆಸ್ತಿ ದಾಖಲೆಗಳ ಭದ್ರತೆಯನ್ನು ಖಚಿತಪಡಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೆಚ್ಚಿನ ಆಸ್ತಿಗಳನ್ನು ಸರ್ಕಾರಿ ದಾಖಲೆಗಳ ವ್ಯಾಪ್ತಿಗೆ ತರುವ ಉದ್ದೇಶದಿಂದ ಈ ಖಾತಾ ಲೋಕಾರ್ಪಣೆ ಮಾಡಿ ಸಾರ್ವಜನಿಕರಿಗೆ ಸುಲಭವಾಗಿ ಈ ಖಾತಾ ನೀಡುವುದು ಅಭಿಯಾನದ ಉದ್ದೇಶವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ www.eaaSTHI.karnataka.gov.in ಅಥವಾ ಸಹಾಯವಾಣಿ 7255585959 ಅಂದರೆ 7259585959. ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಯಾವತ್ತು ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್ ಸ್ಪ್ರೆಡಿಂಗ್. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಚನ್ನರಾಯಪಟ್ಟಣ ಮೈಸೂರು ರಸ್ತೆಯಲ್ಲಿನ ಚೋಳನಹಳ್ಳಿ ಗ್ರಾಮದ ಬಳಿ ಸೋಮವಾರ ಮಧ್ಯಾಹ್ನದಂದು ಕೆಎಸ್ಆರ್ಟಿಸಿ ಬಸ್ ಮತ್ತು ಬೈಕ್ ನಡುವೆ ನಡೆದ ಅಪಘಾತದಲ್ಲಿ ಬೈಕ್ನಲ್ಲಿದ್ದ 2 ಯುವಕರು ದಾರುಣ ಸಾವು ಕಂಡಿದ್ದಾರೆ.
ಕೆಎಸ್ಆರ್ಟಿಸಿ ಬಸ್ ಮತ್ತು ಬೈಕ್ ನಡುವೆ ನಡೆದ ಅಪಘಾತದಲ್ಲಿ ಬೈಕ್ನಲ್ಲಿದ್ದ ತಾಲೂಕಿನ ದಡದಹಳ್ಳಿ ಗ್ರಾಮದ 20 ವರ್ಷದ ಸುನಿಲ್ ಮತ್ತು 18 ವರ್ಷದ ಶೃಂಗಾರ್ ಮೃತರಾಗಿದ್ದಾರೆ. ಕೆಎ 13 EQ 1866 ನಂಬರ್ ನೋಂದಣಿ ಹೊಂದಿದ್ದ ಬೈಕ್ನಲ್ಲಿ ಯುವಕರಿಬ್ಬರು ಅಡಗೂರು ಗ್ರಾಮದ ಕಡೆಯಿಂದ ಮೈಸೂರು ರಸ್ತೆಗೆ ತಿರುವು ಪಡೆದು ಚೋಳೇನಹಳ್ಳಿ ಕಡೆ ತಿರುಗಿದಾಗ ಮೈಸೂರು ಕಡೆಯಿಂದ ಬಂದ ಬಸ್ ಎದುರಿದ್ದ ಇಬ್ಬರು ಯುವಕರಿಗೆ ಡಿಕ್ಕಿ ಹೊಡೆದಿದೆ. ಓರ್ವ ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದರೆ ಮತ್ತೊಬ್ಬ ಯುವಕ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾನೆ. ಬಸ್ನ ಚಾಲಕ ಅಜಾಗರೂಕತೆಯಿಂದ ಬಸ್ ಚಲಾಯಿಸಿದ್ದೇ ಅಪಘಾತಕ್ಕೆ ಕಾರಣವೆಂದು ಸ್ಥಳೀಯರು ಬಸ್ ಚಾಲಕನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪಟ್ಟಣದ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿಯ ಹೊನಕ ಗ್ರಾಮದ ಫೀನಿಕ್ಸ್ ಪಬ್ಲಿಕ್ ಶಾಲೆಯಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕರ್ನಾಟಕ ವಿಭಾಗದ ವತಿಯಿಂದ ಆಯೋಜಿಸಲಾಗಿದ್ದ 107ನೇ ವಾರ್ಷಿಕ ಸಾಮಾನ್ಯ ಮಹಾಸಭೆಯಲ್ಲಿ ಕುಮಾರಿ ಸೌಜನ್ಯ ಆರ್ ರವರಿಗೆ ಪ್ರತಿಷ್ಠಿತ ಪ್ರೆಸಿಡೆಂಟ್ ಗೈಡ್ ಅವಾರ್ಡ್ ಅನ್ನು ನೀಡಿ ಗೌರವಿಸಿದರು. ಹೊಳೆನರಸೀಪುರದ ಶ್ರೀ ವಾಸವಾಂಬ ಬ್ಯಾಂಕ್ ನಿವೃತ್ತಿ ಉದ್ಯೋಗಿ ಎಸ್ ರಂಗನಾಥ ಶೆಟ್ಟಿ ಮತ್ತು ಹೊಳೆನರಸೀಪುರ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕಾರ್ಯದರ್ಶಿ ಕುಮುದ ಆರ್ ದಂಪತಿಗಳ ದ್ವಿತೀಯ ಪುತ್ರಿ ಕುಮಾರಿ ಸೌಜನ್ಯ ಆರ್ ಅವರಿಗೆ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಕರ್ನಾಟಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಮತಿ ಆಶಾರವರು ಪ್ರತಿಷ್ಠಿತ ಪ್ರೆಸಿಡೆಂಟ್ ಗೈಡ್ ಅವಾರ್ಡ್ ಅನ್ನು ನೀಡಿ ಗೌರವಿಸಿದರು. ಚಿತ್ರದುರ್ಗದ ಹಿರಿಯೂರು ಬಳಿ ನಡೆದ ಬಸ್ ಅಪಘಾತದಲ್ಲಿ ಮೃತಪಟ್ಟಿದ್ದ ಚನ್ನರಾಯಪಟ್ಟಣದ ಇಬ್ಬರು ಯುವತಿಯರ ಡಿಎನ್ಎ ಪರೀಕ್ಷೆ ನಂತರ ಅವರ ಮೃತದೇಹಗಳನ್ನು ಅವರ ಕುಟುಂಬಕ್ಕೆ ಹಸ್ತಾಂತರಿಸಿದ ಹಿನ್ನೆಲೆಯಲ್ಲಿ ಮೃತದೇಹಗಳನ್ನು ಕುಟುಂಬಸ್ಥರು ಅಂತ್ಯಕ್ರಿಯೆ ನಡೆಸಿದರು. ಕಳೆದ ವಾರ ಚಿತ್ರದುರ್ಗದ ಬಳಿಯ ಹಿರಿಯೂರು ರಸ್ತೆಯಲ್ಲಿ ಬಸ್ ಮತ್ತು ಟ್ಯಾಂಕರ್ ನಡುವೆ ನಡೆದ ಭೀಕರ ಅಪಘಾತದಲ್ಲಿ ಚನ್ನರಾಯಪಟ್ಟಣದ ಯುವತಿಯರಾದ ನವ್ಯ ಮತ್ತು ಮಾನಸ ಸಜೀವ ದಹನವಾಗಿದ್ದರು. ಅವರು ಕುಟುಂಬಸ್ಥರು ಅವರ ಶವವನ್ನು ಪತ್ತೆ ಹಚ್ಚಲಾಗದ ಸ್ಥಿತಿಯಲ್ಲಿದ್ದ ಹಿನ್ನೆಲೆಯಲ್ಲಿ ಪೊಲೀಸರು ಡಿಎನ್ಎ ಪರೀಕ್ಷೆ ತರುವಾಯ ಮೃತದೇಹಗಳನ್ನು ಹಸ್ತಾಂತರಿಸಲಾಗುವುದಾಗಿ ಹೇಳಿದರು. ಡಿಎನ್ಎ ಪರೀಕ್ಷೆ ಬಳಿಕ ಸುಟ್ಟು ಹೋಗಿದ್ದ ಇಬ್ಬರು ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ದ ಹಿನ್ನೆಲೆಯಲ್ಲಿ ಆಂಬ್ಯುಲೆನ್ಸ್ಗಳಲ್ಲಿ ಚನ್ನರಾಯಪಟ್ಟಣದಲ್ಲಿನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು. ಕುಟುಂಬಸ್ಥರು ಕೆಲ ಹೊತ್ತು ತಮ್ಮ ಮಕ್ಕಳ ಮೃತದೇಹಗಳನ್ನು ತಮ್ಮ ಮನೆಗೆ ಮುಂದೆ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ನವ್ಯಾಳ ಮೃತದೇಹವನ್ನು ದಂಡಿಗನಹಳ್ಳಿ ಹೋಬಳಿ ಕಾಳೇನಹಳ್ಳಿ ಗ್ರಾಮದಲ್ಲಿನ ಜಮೀನಿನಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು. ಮತ್ತೊಬ್ಬಾಕೆ ಮಾನಸಳ ಮೃತದೇಹವನ್ನು ಅವರ ನಿವಾಸದ ಎದುರು ಕೆಲ ನಿಮಿಷ ಇರಿಸಿದ್ದ ಪೋಷಕರು ಬಳಿಕ ಕಾಳೇನಹಳ್ಳಿ ರಸ್ತೆಯಲ್ಲಿನ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸಿದರು. ಈ ವೇಳೆ ತಮ್ಮ ಮಕ್ಕಳನ್ನು ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬಾಲ್ಯದಿಂದಲೂ ಒಟ್ಟಿಗೆ ಬೆಳೆದಿದ್ದ ಗೆಳತಿಯರು ಸಾವಿನಲ್ಲೂ ಒಂದಾದರು. ಇದು ವಿಧಿಯ ಘೋರ ದುರಂತ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯ ಜನತೆ 2 ಬಾರಿ ಹೊರತುಪಡಿಸಿ ಉಳಿದ ಎಲ್ಲ ಸಂದರ್ಭಗಳಲ್ಲಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ನನಗೆ ಈಗ 93 ವರ್ಷ. ಜೀವನದ ಕೊನೆಯ ಉಸಿರಿನವರೆಗೂ ಹೋರಾಟ ಮಾಡುತ್ತೇನೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹೇಳಿಕೆ. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದ ಅಮೋಘ ವಾಹಿನಿಯ ವರದಿಗಾರರಾದ ಶಿವಕುಮಾರ್ ಮತ್ತು ಆದಿಲ್ ರವರನ್ನು ಅಭಿನಂದಿಸಿ ಸನ್ಮಾನಿಸಿದ ಸಂಸ್ಥೆಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್. ಜೆಡಿಎಸ್ ಪಕ್ಷ ಎಂದು ಕೂಡ ಸದೃಢವಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಪಕ್ಷವನ್ನು ಗುರುತಿಸಿ ಉಳಿಸಿ ಬೆಳೆಸಿರುವುದು ಪಕ್ಷ ಕಾರ್ಯಕರ್ತರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.